ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರನ್ನು ಮಾತ್ರ ನಂಬು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರನ್ನು ಮಾತ್ರ ನಂಬು. ಟ್ರಸ್ಟ್ ಗಾಡ್ ಅಲೋನ್. ದೇವರೊಬ್ಬರನ್ನೇ ನಂಬಬೇಕು. ಅದು ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಆಲೋಚನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಏನಿದೆ? ಹಾಗಾದರೆ ದೇವರನ್ನು ಮಾತ್ರ ನಂಬದೇ ಇರುವಂಥವ್ರಿದ್ದಾರಾ? ಪ್ರಪಂಚದಲ್ಲಿ ಹೆಂಗೆಲ್ಲ ಇದ್ದಾರೆ ಜನ ಅಂತ ಹೇಳಿದ್ರೆ, ಸರಿ ನಾವು ದೇವರನ್ನು ನಂಬ್ತೀವಿ ಅಂತ ಹೇಳ್ಕೊಳ್ಳುವಂಥವರು ಒಂದು ವರ್ಗ. ನಾವು ಜನರನ್ನೂ ನಂಬ್ತೀವಿ ಜೊತೆಯಲ್ಲಿ ಅಂತ ಹೇಳ್ಕೊಳ್ತಾರೆ ಇವರು. ಯಾರ್ಯಾರನ್ನ ನಂಬ್ತಾರೆ? ದೇವರನ್ನೂ ನಂಬಿ ಜನರನ್ನೂ ನಂಬುವಂತಹದ್ದು. ನಾವು ಆ ಗ್ರೂಪಲ್ಲಿರಬಾರ್ದಲ್ವ? ಅಂದರೆ ಈ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವಮಾನ ಪಡಬೇಕಾ ಬ್ರದರ್ ಹಾಕಿದರೆ? ಅದೆಲ್ಲ ಪಾಯಿಂಟಲ್ಲಿ. ನಂಬಿಕೆ ಅಂದರೆ ಏನು ಅಂತ ಹೇಳಿ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ. ಇಷ್ಟಕ್ಕೂ ನಂಬಿಕೆ ಅನ್ನುವಂತಹ ಅಂಶವನ್ನು ಈಗಾಗಲೇ ನೀವು ಸಾಕಷ್ಟು ಸಾರಿ ಕೇಳಿದ್ದೀರಾ. ಏನು ನಂಬಿಕೆ ಅಂದರೆ ಏನು? ನಾವು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹದ್ದು ನಿಜ ಅಂತ ಹೇಳಿ, ಇದೆ ಅಂತ ಹೇಳಿ ನಂಬುವಂತಹದ್ದು. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ಆ ಆಯಾಮದಲ್ಲಿ ಅಲ್ಲದೆ, ಆ ಕೋನದಲ್ಲಿ ಅಲ್ಲದೆ, ಇನ್ನೊಂದು ಹೊಸ ಕೋನದಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ನಂಬಿಕೆ ಅನ್ನುವಂತಹದ್ದನ್ನು. ಇಷ್ಟಕ್ಕೂ ನಾವು ಇವತ್ತಿನ ಸಂದೇಶದಲ್ಲಿ ಜನರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಜನರು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ. ಓಕೆ, ನಮ್ಗೆ ಅರ್ಥ ಆಯ್ತಲ್ವ ನಾವೇನು ಆಲೋಚನೆ ಮಾಡ್ತಿದ್ದೀವಿ? ಜನರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಮನುಷ್ಯರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಮನುಷ್ಯರು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಅದನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಓಕೆ, ಶುರು ಮಾಡೋಣ. ಸ್ವಲ್ಪ ಹೊತ್ತು ನಾವು ಮನುಷ್ಯರನ್ನು ಎಷ್ಟು ಚೆನ್ನಾಗಿ ನಂಬಿದ್ದೀವಿ ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ. ಆಮೇಲೆ ದೇವರನ್ನು ಎಷ್ಟು ನಂಬಿದ್ದೀವಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಎಷ್ಟು ನಂಬಿದ್ದೀವಿ ನಾವು ಮನುಷ್ಯರ ಮೇಲೆ ನಮಗಿರುವಂತಹ ನಂಬಿಕೆ ಎಷ್ಟು? ನೀವು ಹಾಸ್ಪಿಟ್ಲಿಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ನಿಮಗಿರುವಂಥ ಸಮಸ್ಯೆಯನ್ನು ಏನು ಮಾಡ್ತೀರಾ? ಡಾಕ್ಟ್ರ್ ಹತ್ರ ಹೇಳ್ತೀರಾ. ಡಾಕ್ಟ್ರ್ ಒಂದಿಷ್ಟು ಪ್ರಿಸ್ಕ್ರಿಪ್ಷನನ್ನು ಬರೀತಾರ. ಆ ಪ್ರಿಸ್ಕ್ರಿಪ್ಷನಲ್ಲಿ ಬರೆದಿರುವಂಥದ್ದು ಏನು ಅಂತ ನಿಮ್ಗೆ ಅರ್ಥ ಆಗತ್ತಾ? ಆಗೋದಿಲ್ಲ. ಅದರಲ್ಲಿ ಏನು ಮಾತ್ರ ಅರ್ಥ ಆಗುತ್ತೆ ನಿಮಗೆ? 101 ಅಂತ ಬರ್ತಿದ್ರೆ ಅದೊಂದು ಅರ್ಥ ಆಗುತ್ತೆ. ಏನು ಮಾಡಬೇಕು? ಬೆಳಗ್ಗೆ ಒಂದು ತೊಗೋಬೇಕು, ಮಧ್ಯಾಹ್ನ ತೊಗೋಬಾರ್ದು, ರಾತ್ರಿ ಒಂದು ತೊಗೋಬೇಕು, ಅಷ್ಟು ಮಾತ್ರ ಅರ್ಥ ಆಗುತ್ತೆ. ಹೌದಾ? ಅದನ್ನು ನೋಡಿಕೊಂಡು ಅದರ ಪ್ರಕಾರ ಮಾತ್ರೆ ತೊಗೋತಿದ್ದೀರಾ. ನೀವು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಡಾಕ್ಟ್ರ್ ಈ ಟ್ಯಾಬ್ಲೆಟನ್ನು ಏನಕ್ಕೋಸ್ಕರ ಕೊಟ್ಟರು, ಈ ಟ್ಯಾಬ್ಲೆಟನ್ನು ಏನಕ್ಕೋಸ್ಕರ ಕೊಟ್ರಿ ಅಂತ ನೀವು ಕೇಳೋದಿಲ್ಲ. ಅವ್ರು ಕೊಟ್ಟರು, ನೀವು ತೊಗೊಂಡ್ರಿ, ಅದರ ಪ್ರಕಾರ ಟ್ಯಾಬ್ಲೆಟ್ಸನ್ನು ತೊಗೊಳ್ತಿದ್ದೀರಾ. ಕ್ವೆಶನ್ ಮಾಡಿದ್ರ? ಪ್ರಶ್ನೆ ಮಾಡಿದ್ರ? ಮಾಡಿಲ್ಲ. ಇದೇನು ತೋರಿಸುತ್ತೆ? ಡಾಕ್ಟ್ರು ಬರ್ಕೊಟ್ಟಿರುವಂತಹ ಮಾತ್ರೆಯನ್ನು, ಟ್ಯಾಬ್ಲೆಟ್ಸನ್ನು ನೀವು ಬ್ಲೈಂಡಾಗಿ ತೊಗೊಳ್ತಿದ್ದೀರಾ. ಅದನ್ನು ಪರಿಶೀಲನೆ ಮಾಡ್ತಿಲ್ಲ. ಅದೇನು ತೋರಿಸುತ್ತೆ? ನಿಮಗೆ ಡಾಕ್ಟ್ರ್ ಮೇಲಿರುವಂತಹ ನಂಬಿಕೆ. ಈ ವ್ಯಕ್ತಿ ನಿಜವಾಗ್ಲೂ MBBS ಮಾಡಿದ್ದಾನೆ, PUC ಓದ್ಕೊಂಡು ಬಂದಿರುವಂಥ ಡಾಕ್ಟ್ರ್ ಅಲ್ಲ, ಈತನಿಗೆ ಗೊತ್ತು ನಮ್ಮ ಪ್ರಾಣ ತೆಗೆಯೋದಿಲ್ಲ ಅಂತ ಹೇಳಿ ನಿಮಗೆ ಡಾಕ್ಟ್ರ್ ಮೇಲಿರುವಂತಹ ನಂಬಿಕೆ ಅದು. ಈ ನಂಬಿಕೆ ಜನರೆಲ್ಲರಲ್ಲೂ ಇದೆಯಾ ಇಲ್ವಾ? ಇದೆಯಾ? ಮನುಷ್ಯರನ್ನು ನಂಬ್ತಿದ್ದೀವ? ಡಾಕ್ಟ್ರನ್ನು ನಂಬ್ತಿದ್ದೀವ? ತಾಯಿಯನ್ನು ಎಷ್ಟು ಚೆನ್ನಾಗಿ ನಂಬ್ತೀವಿ ನಾವು? ನಮ್ಮ ತಾಯಿಯಂದಿರನ್ನು ಎಷ್ಟು ಚೆನ್ನಾಗಿ ನಂಬ್ತೀವಿ ನಾವು? ನಂಬ್ತೀವ ಇಲ್ವಾ? ನಿಮ್ಮ ತಾಯಿ ಯಾವಾಗಲಾದರೂ ಅಡುಗೆ ಮಾಡಿಟ್ಟಿರ್ಬೇಕಾದ್ರೆ ನಿಮಗೆ ಅದರಲ್ಲಿ ಹೋಗಿ ಇದರಲ್ಲಿ ವಿಷ ಏನಾದರೂ ಬೆರೆಸಿದಾರ ನಮ್ಮ ಮಮ್ಮಿ ಅಂದ್ಬಿಟ್ಟು ತೆಗೆದು ನೋಡಿ ಹಾಟ್ ಬಾಕ್ಸನ್ನು ಯಾವತ್ತಾದರೂ ಟೆಸ್ಟಿಗೆ ಕಳಿಸಿದ್ರೆ ಲ್ಯಾಬ್ಗೆ ಏನು ಮಾಡ್ತೀರಾ? ಮಮ್ಮಿ ಮಾಡಿಟ್ಟಿದ್ದಾರೆ ಅಂದಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಅಚ್ಚುಕಟ್ಟಾಗಿ ಹಾಕ್ಕೊಂಡು ಶುರು ಮಾಡ್ತೀರಾ ಬ್ಯಾಟಿಂಗ್. ಹೌದಾ ಇಲ್ವಾ? ತಾಯಿ ಮೇಲೆ ಇಟ್ಟಿರುವಂತಹ ನಂಬಿಕೆ ಅದು. ನೀವು ಪ್ರಶ್ನೆ ಮಾಡ್ತಿಲ್ಲ. ತಾಯಿ ಏನು ಹೇಳಿದ್ರೆ ಅಡುಗೆ ಮಾಡಿಟ್ಟಿದ್ದೀನಿ ಅಂದರೆ ಮುಗೀತು, ನಮ್ಮಮ್ಮ ಮಾಡಿಟ್ಟಿದ್ದಾರೆ. ಬ್ಲೈಂಡಾಗಿ ಅದನ್ನು ತೊಗೋತೀರಾ, ತಿಂತೀರಾ? ಡಾಕ್ಟ್ರನ್ನು ನಂಬಿದ್ವಿ, ತಾಯಿಯನ್ನು ನಂಬ್ತಿದ್ದೀವಿ. ಇನ್ನು ತಂದೆಯನ್ನು ನಂಬ್ತೀವ ಇಲ್ವಾ? ತಂದೆ ಮೇಲೆ ವಿಶ್ವಾಸ ಇದೆಯಾ? ನಮಗೆ ನಂಬಿಕೆ ಇದೆಯಾ? ನಿಮ್ಮ ತಂದೆಯಂದಿರ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಚಿಕ್ಕ ಶಾರ್ಟ್ ಸ್ಟೋರಿ ಇದೆ, ಚೆನ್ನಾಗಿ ಅದನ್ನು ಪ್ರತಿಬಿಂಬಿಸಿದ್ದಾರೆ. ಏನದು? ಇಷ್ಟಕ್ಕೂ ಒಬ್ಬ ಹುಡುಗ ಬಾವಿಯಲ್ಲಿ ಬಿದ್ದೋಗಿರ್ತಾನೆ ಅಕಸ್ಮಾತಾಗಿ. ಬಾವಿಯಲ್ಲಿ ಬಿದ್ದಿರಬೇಕಾದ್ರೆ ಊರು ಜನರೆಲ್ಲರೂ ಸಹ ಬಂದು ಒಂದು ದೊಡ್ಡ ಹಗ್ಗವನ್ನು ತೊಗೊಂಡು ಬಂದು ಆ ಬಾವಿ ಒಳಗಡೆ ಹಾಕಿ, ಹಿಡ್ಕೊಳ್ಳಪ್ಪ, ಹಗ್ಗ ಹಿಡ್ಕೊ, ನಾವು ಎಳಿತೀವಿ, ನಿನ್ನ ಮೇಲೆ ಬರ್ಬೋದು ಅಂತ ಹೇಳ್ತಾರೆ. ಇವನೇನು ಮಾಡೋದಿಲ್ಲ?
ಹಗ್ಗ ಹಿಡ್ಕೊಳ್ಳೋದೇ ಇಲ್ಲ. ಬೇಡ ಬೇಡ, ಯಾಕೆ ಬೇಡ? ನೀನು ಬಿದ್ದಿದೆಯಲ್ವ, ನಿನ್ನನ್ನು ನಾವು ಎಳಿತೀವಿ, ಇಷ್ಟೊಂದು ಜನ ಇದ್ದೀವಿ, 10-6 ಜನ ಇದ್ದೀವಲ್ವ, ನಾವು ಈಸಿಯಾಗಿ ಎಳಿತೀವಿ ನಿನ್ನನ್ನು ಹೊರಗಡೆ, ಪುಲ್ ಮಾಡ್ತೀವಿ ಅಂತ ಹೇಳಿ ಅಷ್ಟು ಜನನ ಫೋರ್ಸ್ ಮಾಡ್ತಾರೆ. ಅದನ್ನು ಹೇಳಿದ್ದೊಂದೇ, ನನ್ನ ತಂದೆ ಬರೋವರೆಗೂ ನಾನು ಹಗ್ಗ ಹಿಡ್ಕೊಳ್ಳೋದಿಲ್ಲ. ಯಾರು ಬರಬೇಕಂತೆ? ಯಾರು ಬಂದು ಎಳಿಬೇಕಂತೆ? ಅವ್ರ ತಂದೆ ಬರಬೇಕಂತೆ. ಆತನ ಮನಸ್ಸಿನಲ್ಲಿರುವಂತಹದ್ದು ಒಂದೇ, ಏನು? ಊರು ಜನ ಎಲ್ಲ ಇದ್ದೀರಾ, ಸರಿ ಆಯಿತು, ನೀವು ಹಿಡ್ಕೊಂಡು ಎಳಿತಿರ್ಬೇಕಾದ್ರೆ ನೀವು ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ? ನೀವು ಹಗ್ಗವನ್ನು ಮಧ್ಯೆ ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ತಂದೆ ಬಂದರೆ ಯಾವುದೇ ಕಾರಣಕ್ಕೂ ಹಗ್ಗವನ್ನು ಬಿಡೋದಿಲ್ಲ. ಈಗ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ, ಅವ್ರ ತಂದೆ ಬರಲಿ, ಸರಿ ತಂದೆ ಬರಲಿ ಅಂತ. ದೊಡ್ಡ ಪೈಲ್ವಾನ್ ಆಗಿರ್ತಾರೆ ಇವ್ರ ತಂದೆ, ಪೈಲ್ವಾನ್ ಆಗಿರ್ತಾರೆ, ಬಂದಿದ ತಕ್ಷಣ ಒಂದೇ ಕೈಯಲ್ಲಿ ಎಳೆದು ಬಿಸಾಡ್ತಾರೆ ಅಂತ ಹೇಳಿ ಎಲ್ಲರೂ ಕಾಯ್ತಿರ್ತಾರೆ. ಅವ್ರ ತಂದೆ ಬರ್ತಾರೆ, ವಯಸ್ಸಾಗಿ ಅಲ್ಲಾಡ್ಕೊಂಡು ಗಡಗಡ ಅಂತ ಅಲ್ಲಾಡಿಕೊಂಡು ಸಣ್ಣಗೆ ಬರ್ತಾರೆ. ಎಲ್ಲರೂ ಸಹ ಇವರ ಅಪ್ಪ ನಿನ್ನ ತಂದೆ ರಾಜ, ಇವರ ಎಳೆಯುವಂತಹದ್ದು ಅವರೇ. ಅಷ್ಟು ವಯಸ್ಸಾಗಿದ್ದರೂ ಅಷ್ಟು ನಡುಕ್ತಿದ್ರೂ ಸಹ ಆ ಮಗನಿಗೆ ತನ್ನ ತಂದೆ ಮೇಲಿರುವಂತಹ ನಂಬಿಕೆಯನ್ನು ಒಂದು ಸಾರಿ ನೋಡಿ. ನಂಬ್ತೀವ? ತಂದೆಯನ್ನು ನಂಬ್ತೀವ? ಅವ್ರ ಪ್ರಾಣ ಹೋದರೂ ಅವರ ಪ್ರಾಣವನ್ನು ಒತ್ತೆ ಇಟ್ಟಾದರೂ ನಮ್ಮನ್ನು ಕಾಪಾಡ್ತಾರೆ. ಇದು ನಮಗೆ ನಮ್ಮ ತಂದೆಯಂದಿರ ಮೇಲಿರುವಂತಹ ನಂಬಿಕೆ. ತಾಯಿ ಯಾವುದೇ ಕಾರಣಕ್ಕೂ ನಮಗೆ ಹಾನಿ ಮಾಡುವಂಥ ಯಾವ ಕೆಲಸನೂ ಮಾಡೋದಿಲ್ಲ. ತನ್ನ ಪ್ರಾಣ ಬೇಕಾದರೂ ಕೊಟ್ಬಿಡ್ತಾಳೆ ತಾಯಿ. ಇದು ತಾಯಿ ಮೇಲಿರುವಂತಹ ನಂಬಿಕೆ. ಡಾಕ್ಟ್ರು ಯಾವತ್ತೂ ಸಹ ನಾವು ನಂಬಿರುವಂಥ ಫ್ಯಾಮಿಲಿ ಡಾಕ್ಟ್ರು ನಮಗೆ ತಪ್ಪಾಗಿರುವಂತಹ ಮೆಡಿಸನ್ಗಳನ್ನು ಬರೆಯೋದಿಲ್ಲ. ಅದು ನಾವು ಡಾಕ್ಟ್ರ್ ಮೇಲೆ ಇಟ್ಟಿರುವಂತಹ ನಂಬಿಕೆ. ಯಾರ್ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀವಿ? ಇಷ್ಟು ಜನ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ನಾನು ಇಡಬಾರ್ದು ಇಡುವಂತಹ ತಪ್ಪು ಅಂತ ಖಂಡಿತವಾಗ್ಲೂ ಹೇಳ್ತಿಲ್ಲ. ಇನ್ನೂ ಯಾರ್ಯಾರು ನಂಬ್ತೀವಿ? ಮನುಷ್ಯರನ್ನ ಇನ್ನೂ ಎಷ್ಟು ಚೆನ್ನಾಗಿ ನಂಬ್ತೀವಿ. SBIಯಲ್ಲಿ ಡೆಪಾಸಿಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, 1 ಲಕ್ಷ ರೂಪಾಯಿ. ಡೆಪಾಸಿಟ್ ಮಾಡಿ ಯಾವತ್ತಾದರೂ ಡೌಟ್ ಪಟ್ಟಿದ್ದೀರಾ? ಇವ್ರು ಎತ್ಕೊಂಡು ಓಡೋಗ್ಬಿಟ್ರೆ ನಮ್ಮ ಹಣವನ್ನು ಅಂತ ಯಾವತ್ತಾದರೂ ಡೌಟ್ ಇದೆಯಾ ನಿಮಗೆ? SBIಯಲ್ಲಿ ಡೆಪಾಸಿಟ್ ಮಾಡಿ ಇಲ್ಲ. ಯಾಕೆ ಡೌಟ್ ಇಲ್ಲ? ನಂಬ್ತಿದ್ದೀವಿ. ಇದಂಗೆ ಮಾಡೋದಿಲ್ಲ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದೆ ಈ ಕಂಪನಿ, ಈ ಬ್ಯಾಂಕು ಅಂತ ಹೇಳಿ ನಂಬ್ತಿದ್ದೀರಾ ಒಂದು ಇನ್ಸ್ಟಿಟ್ಯೂಷನನ್ನು. ನಿಮ್ಮ ಉದ್ಯೋಗಕ್ಕೆ ಹೋಗುವಂಥ ಫ್ಯಾಕ್ಟ್ರಿಗಳನ್ನು ನಂಬ್ತಿದ್ದೀರಾ ಇಲ್ವಾ? ಈ ತಿಂಗಳು ನೀವು ಕೆಲಸ ಮಾಡಿದ್ರೆ ನಿಮಗೆ ಸಂಬಳ ಬರುವಂತಹದ್ದು ಯಾವಾಗ? ನೀವು ಈ ತಿಂಗಳು ಮಾಡಿರುವಂಥ ಕೆಲಸಕ್ಕೆ ನಿಮಗೆ ಸ್ಯಾಲ್ರಿ ಬರುವಂತಹದ್ದು ಯಾವಾಗ? ನೆಕ್ಸ್ಟ್ ಮಂತ್ ಅಲ್ವಾ? ಹೌದಾ ಇಲ್ವಾ? ನೀವು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಕೆಲಸ ಮಾಡಿದ್ರೆ, ನೀವು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಏನು ಕೆಲಸ ಮಾಡಿದ್ದೀರೋ ಆ ಸ್ಯಾಲ್ರಿಯನ್ನು ಯಾವಾಗ ಕೊಡ್ತಾರೆ? 30ನೇ ತಾರೀಕು ಕೊಡ್ತಾರೆ, ಇಲ್ಲಾಂದರೆ 1ನೇ ತಾರೀಕು ಕೊಡ್ತಾರೆ, ಇಲ್ಲ 2ನೇ ತಾರೀಕು ಕೊಡ್ತಾರೆ. ನಿಜನಾ ಇಲ್ವಾ? ಹೌದಾ? ಮುಂಚೆನೇ ಸ್ಯಾಲ್ರಿ ಕೊಟ್ಟು ಯಾರಾದರೂ ಕೆಲಸ ಮಾಡಿಸ್ಕೋತಾರೆ ನಿಮ್ಮ ಕೈಯಲ್ಲಿ? ನೀವು 1 ತಿಂಗಳು ಪೂರ್ತಿ ಕೆಲಸ ಮಾಡಿದ್ರೆ ಅದಕ್ಕೆ ಸ್ಯಾಲ್ರಿ ಕೊಡ್ತಾರೆ. 1 ತಿಂಗಳು ಪೂರ್ತಿ ನೀವು ಕೆಲಸ ಮಾಡ್ತೀರಾ, 30 ದಿನ ಯಾವ ನಂಬಿಕೆ ಮೇಲೆ ಕೆಲಸ ಮಾಡ್ತೀರಾ ಹೇಳಿ? 30 ದಿನ ಆದಮೇಲೆ ನನಗೆ ಮೋಸ ಮಾಡುತ್ತೆ ನನ್ನ ಫ್ಯಾಕ್ಟ್ರಿ ಓನರು ಅಥವಾ ನನ್ನ ಕಂಪನಿ ಓನರು ಸಂಬಳ ಕೊಡ್ತಾರೆ. ಯಾವುದ್ರ ಮೇಲೆ ವಿಶ್ವಾಸ ಇದೆ? ನೀವು ಉದ್ಯೋಗಕ್ಕೆ ಹೋಗಿ ನಿಮ್ಮ ಕೆಲಸ ಕೊಟ್ಟಿರುವಂತಹ ಎಂಪ್ಲಾಯರ್ ಮೇಲೆ ನಂಬಿಕೆ ಇದೆ. ಎಷ್ಟು ಚೆನ್ನಾಗಿ ನಂಬ್ತಿದ್ದೀವಿ ನೋಡಿ ನಾವು ಮನುಷ್ಯರನ್ನು. ಹಿಂದೆ ಮುಂದೆ ನೋಡದೆ ಮನುಷ್ಯರನ್ನು ನಂಬ್ತಿದ್ವಿ. ತಾಯಿಯನ್ನು ನಂಬಿದ್ವಿ, ತಂದೆಯನ್ನು ನಂಬಿದ್ವಿ, ಡಾಕ್ಟ್ರನ್ನ ನಂಬಿದ್ವಿ. ನಿಮಗೆ ಉದ್ಯೋಗ ಕೊಟ್ಟಿರುವಂಥ ಓನರನ್ನು ನೀವು ನಂಬ್ತೀರಾ? ಹೌದಾ? ಇವಾಗ ಹೇಳಿ, ದೇವರನ್ನು ಎಷ್ಟು ಚೆನ್ನಾಗಿ ನಂಬ್ತೀವಿ? ಈ ನಂಬಿಕೆ ನಮಗೆ ದೇವ್ರ ಮೇಲೆ ಇದೆಯಾ? ಸತ್ತ ನಂತರ ಅದನ್ನೆಲ್ಲ ಬಿಟ್ಬಿಡಿ, ಪರಲೋಕ ಕೊಡ್ತಾರೆ, ಪುನರುದ್ಧಾನ ಎಬ್ಬರಿಸ್ತಾರೆ, ಅದನ್ನೆಲ್ಲ ಬಿಟ್ಬಿಡಿ. ಸದ್ಯಕ್ಕೆ ಮನುಷ್ಯರ ಮೇಲೆ ಹೇಗೆ ನೀವು ನಂಬಿಕೆ ಇಟ್ಟಿದ್ದೀರೋ ಅದೇ ರೀತಿಯಾಗಿರುವಂತಹ ನಂಬಿಕೆ ನಮಗೆ ದೇವರ ಮೇಲೆ ಇದೆಯಾ? ದೇವರ ಮಾತಿನ ಮೇಲೆ ಇದೆಯಾ? ಒಂದು ಊರಲ್ಲಿ ಈ ಉದಾಹರಣೆ ಆಗಿದ ತಕ್ಷಣ ಒಂದು ವಚನವನ್ನು ಓದಿ ನೋಡೋಣ. ಸತ್ಯವೇದದಲ್ಲಿ ಹೇಳುವಂತಹದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ರಾತ್ರಿ ಆಗೋಗಿದೆ, ತುಂಬ ಕತ್ತಲು, ಎಲ್ಲಿ ನೋಡಿದ್ರೂ ಸಹ ಏನೂ ಕಾಣಿಸ್ತಿಲ್ಲ. ಒಂದು ಬೆಟ್ಟದ ಮೇಲಿಂದ ಒಂದು ಹುಡುಗ ಕೆಳಗಡೆ ಬೀಳೋ ಹಾಗೆ ಫಾಸ್ಟಾಗಿ ಅಲ್ಲಿ ಇಲ್ಲಿ ಎಲ್ಲ ಏಟಾಗಿ ತರ್ಚ್ಕೊಂಡು ಕೆಳಗಡೆ ಬಂದು ಇನ್ನೇನು ಕೆಳಗಡೆ ನೆಲಕ್ಕೆ ಅಪ್ಪಳಿಸಬೇಕು. ಅಷ್ಟರಲ್ಲಿ ಒಂದು ಕೊಂಬೆ ಸಿಗುತ್ತೆ ತನಗೆ, ಮರದ ಕೊಂಬೆ. ಆ ಕೊಂಬೆಯನ್ನು ಗಟ್ಟಿಯಾಗಿ ಹಿಡ್ಕೋತಾನೆ, ಕೆಳಗಡೆ ಬೀಳದಂತೆ. ಜೋರಾಗಿ ಕಿರಿಚ್ತಿರ್ತಾನೆ, ಯಾರಾದರೂ ಇದ್ದೀರಾ ಕಾಪಾಡಿ, ಯಾರಾದರೂ ಇದ್ದರೆ ದಯವಿಟ್ಟು ಕಾಪಾಡಿ ಅಂತ ಹೇಳಿ ಕಿರಿಚ್ತಿರ್ತಾನೆ. ಕತ್ತಲು, ತನಗೆ ಆ ಕೊಂಬೆಯನ್ನು ಬಿಟ್ಟರೆ ಕೆಳಗಡೆ ಎಷ್ಟು ಆಳ ಇದೆ ಅಂತಲೂ ಗೊತ್ತಿಲ್ಲ, ಪ್ರಾಣ ಉಳಿಯುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಜೋರಾಗಿ ಕಿರಿಚ್ತಿರ್ತಾನೆ. ಪ್ರಾರ್ಥನೆಯೂ ಮಾಡ್ತಾನೆ. ಇದು ಊಹಾ ಕಥೆ, ಓಕೆ? ಪ್ರಾರ್ಥನೆಯೂ ಮಾಡ್ತಾನೆ. ಆಗ ದೇವರು ಈತನ ಬಳಿಗೆ ಒಬ್ಬರನ್ನು ಕಳಿಸ್ಕೊಡ್ತಾರೆ, ಈತನಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ. ಅವರು ಬಂದು, ನಾನು ದೇವರ ಮನುಷ್ಯನು, ದೇವರೇ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಹೊತ್ತು ನಮ್ಗೆ ಅರ್ಥ ಆಗಲಿಕ್ಕೆ ದೇವರೇ ಅಂತ ಅಂದ್ಕೊಳ್ಳಿ.
ಅವ್ರು ಬಂದು ಈ ಹುಡುಗನಿಗೆ ಹೇಳ್ತಾರೆ, ಏನು ಕರೆದಲ್ವ ನನ್ನನ್ನು ನಿನ್ನ ಪ್ರಾರ್ಥನೆಯಲ್ಲಿ ಅಂತ ಹೇಳಿ ಕೇಳ್ತಾರೆ. ಆ ಹುಡುಗ ಏನಂತಾನೆ, ಏನನ್ಬೋದು, ನನಗೆ ತುಂಬ ಸಂಕಟ ಆಗಿದೆ, ಬಾಧೆ ಆಗ್ತಿದೆ, ಭಯ ಆಗ್ತಿದೆ, ನಾನು ಬಿಟ್ಟರೆ ಎಲ್ಲಿ ನನ್ನ ಪ್ರಾಣ ಹೊರಟೋಗುತ್ತೆ ಅಂತ ಹೇಳಿ ಭಯ ಆಗ್ತಿದೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಆವಾಗ ಬಂದಿರುವಂಥವ್ರು ಏನು ಹೇಳ್ತಾರೆ, ನೀನು ನಂಬ್ತೀಯಾ, ನಿಜವಾಗ್ಲೂ ನೀನು ನಂಬ್ತಿದ್ಯಾ ನಾನು ಹೇಳುವಂತಹ ಮಾತನ್ನು, ನೀನು ಪ್ರಾರ್ಥನೆ ಮಾಡಿದ್ಯಾ, ನೀನು ಕರೆದಿದ್ಯಾ, ನಾನು ಬಂದಿದ್ದೀನಿ ಇವಾಗ, ಓಕೆ, ನೀನು ನಿಜವಾಗ್ಲೂ ನಂಬ್ತೀಯಾ ನಾನು ಹೇಳುವಂತಹ ಮಾತನ್ನು, ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ ಅಂತ ಹೇಳಿ ಕೇಳ್ತಾರೆ. ನಿಜವಾಗ್ಲೂ ನೀವು ಹೇಳಿದ್ದನ್ನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ನೀನು ಹಿಡ್ಕೊಂಡಿರುವಂಥ ಕೊಂಬೆಯನ್ನು ಬಿಟ್ಬಿಡು ಅಂತಾರೆ. ಏನಂತಾರೆ, ನೀನು ಹಿಡ್ಕೊಂಡಿರುವಂಥ ಕೊಂಬೆಯನ್ನು ಬಿಟ್ಬಿಡು, ನೀನು ಕಾಪಾಡಲ್ಪಡ್ತೀಯಾ, ನಿನಗಿರುವಂಥ ಸಂಕಟ ಹೊರಟೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅವನೇನಂತಾನೆ, ನಾನು ದೇವರು ಅಂತ ಹೇಳಿ ನಿನಗೆ ಅನ್ಯಾಯವಾಗಿ ಪ್ರಾರ್ಥನೆ ಮಾಡಿದೆ. ಯಾಕೆಂದರೆ ಮನುಷ್ಯರ ಮೆದುಳಿನ ಆಲೋಚನೆ ಮಾಡಿದ್ರೆ ಇದೇ ಅಲ್ವ ನಮ್ಗೆ ಅನಿಸುವಂತಹದ್ದು, ನಾನು ನಿನಗೆ ಅನ್ಯಾಯವಾಗಿ ಪ್ರಾರ್ಥನೆ ಮಾಡಿದೆ ದೇವರು ಅಂತ, ನೀನು ನೋಡಿದ್ರೆ ನನಗೆ ಪ್ರಾಣ ಹೋಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಿದ್ಯಾ ಅಂತ ಹೇಳಿ ಬೈತಾರೆ. ಬೆಳಗ್ಗೆ ಆಗುತ್ತೆ, ಸರಿ, ಇನ್ನು ವಿಶ್ವಾಸ ಇಲ್ಲದೆ ಇರುವಂಥ ಕಡೆ ದೇವ್ರು ಏನಕ್ಕೆ ಇರ್ತಾರೆ, ನಂಬಿಕೆ ಇಲ್ಲದೆ ಇರುವಂಥ ಕಡೆ ದೇವ್ರು ಏನಕ್ಕೋಸ್ಕರ ಇಡ್ತಾರೆ, ಹೊರಟೋಗ್ತಾರೆ. ಬೆಳಗ್ಗೆ ಆಗುತ್ತೆ, ಕೆಳಗಡೆ ನೋಡಿದ್ರೆ ಹಂಗೆ ಹಿಡ್ಕೊಂಡಿರುವಂಥ ಕೊಂಬೆಯನ್ನು ಹಿಡ್ಕೊಂಡು ಕೆಳಗಡೆ ನೋಡಿದ್ರೆ 2 ಅಡಿ ಇದೆ. ನಮಗೆ ಅರ್ಥ ಆಯ್ತಾ? 2 ಅಡಿ ಇರುವಂತಹದ್ದು, ರಾತ್ರಿ ಕಾಣಿಸ್ಲಿಲ್ಲ ಎಷ್ಟು ಅಡಿ ಇದೆ ಅಂತ, ಬೆಳಗ್ಗೆ ಎಷ್ಟು ಅಡಿ ಇದೆ ಅಂತ ಗೊತ್ತಾಗ್ತಿದೆ, 2 ಅಡಿ ಇದೆ. ಇವಾಗ ನೀವು ಯೋಚನೆ ಮಾಡಿ ನೋಡಿ, ನೀನು ಕೊಂಬೆಯನ್ನು ಬಿಟ್ಬಿಡು ಅಂತ ಹೇಳಿ ತನ್ನ ತಂದೆ ಬಂದು ಹೇಳಿದರೆ ಕೇಳ್ತಿದ್ನಾ ಇಲ್ವಾ? ಆ ಕೊಂಬೆಯನ್ನು ಬಿಟ್ಬಿಡು ಅಂತ ಹೇಳಿ ತನ್ನ ಊರಿನ ಜನ ಯಾರಾದರೂ ಬಂದು ಹೇಳಿದರೆ ಕೇಳ್ತಿದ್ನಾ ಇಲ್ವಾ? ರಾತ್ರಿನೇ ಬಂದು ಹೇಳಿದ್ರು ಕೇಳ್ತಿದ್ನಾ ಇಲ್ವಾ? ದೇವರು ಹೇಳಿದ್ರೆ ಕೇಳೋದಿಲ್ಲ. ಅದು ಮನುಷ್ಯರು ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ನಮಗೆ ಅರ್ಥ ಆಯ್ತಾ? ನಾವು ಮನುಷ್ಯರ ಮೇಲೆ ಇಟ್ಟಿರುವಂತಹ ನಂಬಿಕೆ ದೊಡ್ಡದ, ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ದೊಡ್ಡದ? ಮನುಷ್ಯರ ಮೇಲೆ. ಹೌದಾ? ನಮ್ಮಲ್ಲೂ ಸಹ ಕ್ರೈಸ್ತರಲ್ಲೂ ಬಹಳಷ್ಟು ಜನ ದೇವರನ್ನು ವಿಶ್ವಾಸಿಸಿಕೊಂಡು ಬದುಕೋದಕ್ಕಿಂತ, ದೇವರನ್ನು ನಂಬಿಕೊಂಡು ಬದುಕೋದಕ್ಕಿಂತ ಮನುಷ್ಯರನ್ನು ಆಧಾರ ಮಾಡಿಕೊಂಡು ನಂಬಿಕೊಂಡು ಬದುಕ್ತಿರುವಂಥವರೇ ಹೆಚ್ಚು. ನಾವು ಮನುಷ್ಯರ ಮಾತಿಗೆ ಕೊಡುವಂಥ ಪ್ರಾಧಾನ್ಯತೆ ದೇವರ ಮಾತಿಗೆ ನಿಜವಾಗ್ಲೂ ಕೊಡೋದಿಲ್ಲ. ಮನುಷ್ಯರನ್ನು ನಂಬುವಂತಹ, ಕಣ್ಮುಚ್ಕೊಂಡು ನಂಬ್ತೀವಲ್ವ ಪ್ರಿಯರೇ? ನಮ್ಮ ಕುಟುಂಬದವ್ರು ಏನು ಹೇಳಿದ್ರು ನಂಬ್ತೀವಿ, ನಮ್ಮ ಅಣ್ಣ ತಮ್ಮಂದಿರು ಏನು ಹೇಳಿದ್ರು ನಂಬ್ತೀವಿ. ಕಣ್ಣು ಮುಚ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ನಂಬ್ತೀವಲ್ವ? ದೇವರು ಒಂದನ್ನು ಹೇಳಿದ್ರೆ ನಂಬಿಕೆನೇ ಬರೋದಿಲ್ಲ ಅದರ ಮೇಲೆ. ಸತ್ಯವೇದಲ್ಲಿರುವಂತಹ ಮಾತನ್ನು ನೋಡೋಣ ಈಗ. 118ನೇ ಕೀರ್ತನೆ 118ನೇ ಅಧ್ಯಾಯ 8ನೇ ವಚನ. ಏನರ್ಥ ಆಯಿತು ನಮ್ಗದರಲ್ಲಿ? ನಂಬಿಕೆ ಕಣ್ಣಿಗೆ ಕಾಣದೇ ಇರುವಂಥವುಗಳ ನಿಜ ಸ್ವರೂಪ, ಸತ್ತ ನಂತರ ದೇವರು ನಮಗೆ ಪರಲೋಕ ಕೊಡ್ತಾರೆ, ದೇವರಿದ್ದಾರೆ, ಇದನ್ನು ನಂಬುವಂತಹದ್ದು ಒಂದು ಆಸ್ಪೆಕ್ಟ್, ಒಂದು ಆ್ಯಂಗಲ್. ಆ ನಂಬಿಕೆಗೆ ಇನ್ನೊಂದು ಆ್ಯಂಗಲ್ ಇದೆ. ಏನು? ಮನುಷ್ಯರನ್ನು ನಾವು ಆಧಾರ ಮಾಡಿಕೊಂಡು ನಂಬೋದಕ್ಕಿಂತ ಹೆಚ್ಚಾಗಿ ಯಾರನ್ನು ಆಧಾರ ಮಾಡ್ಕೊಂಡು ನಂಬಿರಬೇಕು? ದೇವರನ್ನು ಆಧಾರ ಮಾಡಿಕೊಂಡು ನಂಬಿರಬೇಕು. ಅದು ಕ್ರೈಸ್ತರಿಗಿರಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಗುಣ. ಏನಂತ ಹೇಳ್ತಿದ್ದಾರೆ ದೇವರಲ್ಲಿ? ಮನುಷ್ಯರಲ್ಲಿ ಭರವಸೆವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಾವು ಮನುಷ್ಯರಲ್ಲಿ ಅಂತ ಅಂದ್ಕೊಂಡ್ರೆ ನಾರ್ಮಲ್ ಮನುಷ್ಯರಲ್ಲಿ ಅಂತ ಅಂದ್ಕೊಂಡ್ಬಿಡ್ತೀವೇನೋ ಅಂತ ಹೇಳಿ ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ. ಯಾರನ್ನೂ ನಂಬೋದಕ್ಕಿಂತ ದೇವರನ್ನು ನಂಬೋದು ಹೆಚ್ಚು ಒಳ್ಳೆಯದಂತೆ. ಪ್ರಭುಗಳಲ್ಲಿ ಭರವಸೆವಿಡುವುದಕ್ಕಿಂತ, ಪ್ರಭುಗಳು ಅಂದರೆ ರಾಜರು, ಈ ಕಾಂಟೆಕ್ಸ್ಟಲ್ಲಿ ಯಾರು? ಅರಸರು, ಚಕ್ರವರ್ತಿಗಳು. ಅರಸನ ನಂಬೋದಕ್ಕಿಂತ ಹೆಚ್ಚಾಗಿ ಯಾರನ್ನು ನಂಬುವಂತಹದ್ದು ಒಳ್ಳೆಯದು? ಪ್ರಭುಗಳಲ್ಲಿ ಭರವಸೆವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಅಂದರೆ ಇಲ್ಲಿ ಕಂಪೇರ್ ಮಾಡಿ ತೋರಿಸ್ತಿದ್ದಾರೆ ದೇವರು. ನೀವು ಮನುಷ್ಯರನ್ನು ನಂಬ್ತಿದ್ದೀರಾ ಅಲ್ವಾ? ಮನುಷ್ಯರನ್ನು ನಂಬೋದಕ್ಕಿಂತ ಯಾರನ್ನು ನಂಬುವಂತಹದ್ದು ಒಳ್ಳೆಯದು? ನನ್ನನ್ನು ನಂಬುವಂತಹದ್ದು ಒಳ್ಳೆಯದು ಅಂತ ದೇವರು ಹೇಳ್ಕೊಳ್ತಿರುವಂತಹದ್ದು. ಕಂಪ್ಯಾರಿಸನ್, ಆ ವಿಶ್ವಾಸವನ್ನು, ಆ ನಂಬಿಕೆಯನ್ನು ಕಂಪೇರ್ ಮಾಡ್ತಿದ್ದಾರೆ. ಮಕ್ಕಳ, ನೀವು ಯಾಕೋ ನನಗೆ ಗೊತ್ತಿಲ್ಲ, ನಿಮ್ಮ ಪಕ್ಕದಲ್ಲಿರುವಂಥವರು, ನಿಮ್ಮ ಆ ಕಡೆ ಈ ಕಡೆ ಇರುವಂಥವ್ರು, ಇವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿದ್ದೀರಾ, ನಿಮ್ಮ ಕುಟುಂಬಸ್ಥರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿದ್ದೀರಾ, ಅವ್ರಿಗಿಂತ ನನ್ನನ್ನು ನಂಬಿ ಅಲ್ವಾ? ರಾಜನನ್ನು ನಂಬಿದ್ರೂ ಸಹ ನೀವು, ರಾಜನು ನಿಮಗೆ ಮೋಸ ಮಾಡುವಂತಹ ಅನಿವಾರ್ಯತೆಗಳು, ಚಾನ್ಸ್ಗಳು ಇರುತ್ತೆ. ಯಾಕೆ ನಾವು ನೋಡಿಲ್ವ ರಾಜಂದಿರು ಮೋಸ ಮಾಡಿರುವಂತಹದ್ದು? ದಾವಿದನು ರಾಜ, ಉರಿಯನು ತನ್ನ ಆಸ್ಥಾನದಲ್ಲಿರುವಂತಹ ಒಬ್ಬ ಸೇವಕ ರಾಜನಿಗೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಉರಿಯನು ಗೊತ್ತಲ್ವ ನಮಗೆ? ಈ ಉರಿಯನು ಪೂರ್ತಿಯಾಗಿ ಆ ಕಾಂಟೆಕ್ಸ್ಟನ್ನು ನೀವು ಯೋಚನೆ ಮಾಡಿ ನೋಡಿ ಒಂದ್ಸಾರಿ.
ನಮ್ಮ ರಾಜ ದೊಡ್ಡವರು, ನಮ್ಮ ರಾಜ ಯಾವತ್ತೂ ತಪ್ಪು ಮಾಡೋದಿಲ್ಲ, ನಮ್ಮ ರಾಜ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ ಅಂತ ಪೂರ್ತಿಯಾಗಿ ದಾವಿದನ ಮೇಲೆ ವಿಶ್ವಾಸ ಇಟ್ಟಿದ್ರು ಅಂತ ಅಂದ್ಕೊಳ್ಳಿ, ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ದಾವಿದನು ಅದಕ್ಕೆ ನ್ಯಾಯ ಮಾಡಿದ್ರ? ಒಂದು ಸಂದರ್ಭದಲ್ಲಿ, ಒಂದೇ ಒಂದು ಸಿಚುವೇಷನಲ್ಲಿ ನ್ಯಾಯ ಮಾಡಿದ್ರ? ಇಲ್ಲ. ಮತ್ತು ರಾಜನನ್ನು ನಂಬ್ಕೊಂಡ್ರೆ ಒಳ್ಳೇದಾ? ಅಲ್ಲ. ರಾಜ ಬೇಕಾದರೂ ನಮಗೆ ಮೋಸ ಮಾಡ್ಬೋದು, ದೇವರು ಮಾತ್ರ ಮೋಸ ಮಾಡೋದಿಲ್ಲ. ಅದಕ್ಕೆ ಹೇಳಿರುವಂತಹ ಸತ್ಯವೇದದಲ್ಲಿ ಸಂಪೂರ್ಣವಾಗಿರುವಂಥ ವಿಶ್ವಾಸ ನನ್ನ ಮೇಲಿಡಿ, ನಂಬಿಕೆ ಇಡಿ. ನೀವು ಮನುಷ್ಯರನ್ನು ಎಷ್ಟು ನಂಬಿತೀರೋ ಅದಕ್ಕಿಂತ ಹೆಚ್ಚು ನನ್ನನ್ನು ನಂಬಿ. ಎಂಥವ್ರು ಪ್ರಿಯರೇ ಮನುಷ್ಯರು? ಅದೇನೋ ಗೊತ್ತಿಲ್ಲ, ದೇವರ ಮೇಲೆ ನಂಬಿಕೆ ಇಡುವಂತಹದ್ದು ನೀವು ಸಾಧಾರಣವಾಗಿ ಜನರಲ್ಲಿ ಅದು ನಿಮಗೆ ಕಾಣಿಸೋದೇ ಇಲ್ಲ. ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇವರು ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ, ಮಗುವಿಗೋಸ್ಕರ, ಮಕ್ಕಳಾಗಿಲ್ಲ, ಸೊ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಇವ್ರ ಪ್ರಾರ್ಥನೆಗಳು ಹೆಂಗಿರುತ್ತೆ ಗೊತ್ತಾ? ತಂದೆ ಮಗು ಕೊಡು, ಮಕ್ಕಳನ್ನು ಕೊಡು. ಹೆಂಗಿರಬೇಕು ಮಗು? ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ನೀವು ಪ್ರಾರ್ಥನೆ ಹಿಂಗೆ ಮಾಡಬೇಕಾ? ದೇವರನ್ನು ಕೇಳಬೇಕಾದ್ರೆ ಹೇಳಿ, ಹಿಂಗೆ ಮಾಡಬೇಕಾ? ಅಂದರೆ ನಮಗಿರುವಂತಹ ಅವಿಶ್ವಾಸ ಏನು ದೇವರ ಮೇಲೆ? ನಾವು ಪೂರ್ತಿಯಾಗಿ ದೇವರಿಗೆ ಚಾಯ್ಸ್ ಕೊಟ್ಬಿಟ್ರೆ, ತಂದೆ ಬರೀ ಮಗು ಕೊಡು ಇಷ್ಟು ಮಾತ್ರ ನಾವು ಪ್ರಾರ್ಥನೆ ಮಾಡಿದ್ರೆ, ಆ ಚಾಯ್ಸ್ ಪೂರ್ತಿ ಎಂಥ ಮಗು ಕೊಡಬೇಕು ಅನ್ನುವಂತಹದ್ದು ಯಾರ ಹತ್ರ ಇರುತ್ತೆ? ಚಾಯ್ಸು ದೇವ್ರ ಹತ್ರ ಇರುತ್ತೆ. ಒಂದು ವೇಳೆ ಕಾಲಿಲ್ಲದೆ ಇರುವಂಥ ಮಗು ಕೊಟ್ಬಿಟ್ರೆ ದೇವರು ನಮಗೆ, ಹೌದಾ ಇಲ್ವಾ? ಒಂದು ವೇಳೆ 2 ಕೈಗಳು ಇಲ್ಲದೆ ಇರುವಂತಹ ಮಗು ಕೊಟ್ಬಿಟ್ರೆ ದೇವರು ನಮಗೆ. ನಾವು ಪೂರ್ತಿಯಾಗಿ ದೇವರ ಮೇಲೆ ಬಿಡ್ತಿಲ್ಲ, ನಾವು ಪೂರ್ತಿಯಾಗಿ ನಂಬ್ತಿಲ್ಲ ದೇವರನ್ನು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ನೋಡಿ ನಮ್ಮ ಜೀವನಗಳನ್ನು, ನಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ. ಒಂದು ವೇಳೆ ನಿಮ್ಮ ತಂದೆಗೆ ಆಪ್ಷನ್ ಇದೆ ಅಂತ ಅಂದ್ಕೊಳ್ಳಿ, ನಿಮಗೆ ಎಂಥ ಮಗು ಬೇಕೋ ಅಂಥ ಮಗು ಡಿಸೈನ್ ಮಾಡಿ, ಈ ಶರೀರಕ್ಕೆ ಸಂಬಂಧಪಟ್ಟಂಥ ತಂದೆಗೆ ಅಧಿಕಾರ ಇದೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ಏನಂತ ಹೇಳ್ತೀರಾ ನಿಮ್ಮ ತಂದೆಗೆ? ಈ ಥರ ಮಗು ಬೇಕು ಅಂತ ಹೇಳ್ತೀರಾ. ಎಂಥ ಮಗು ಬೇಕು, ಯಾವ ಕಲರ್ ಇರಬೇಕು, ಇದೆಲ್ಲ ಕೇಳ್ತೀರಾ? ಕೇಳಲ್ಲ. ಯಾಕೆ? ನಿಮ್ಮ ತಂದೆ ಮೇಲಿರುವಂಥ ನಂಬಿಕೆ ನಿಮಗೆ ಮಗು ಕೊಡ್ತಾರೆ, ಎಲ್ಲ ಕರೆಕ್ಟಾಗಿರುವಂಥ ಮಗು ಕೊಡ್ತಾರೆ, ಉನ್ನತವಾಗಿರುವಂತಹ ಮಗು ಕೊಡ್ತಾರೆ. ಅದು ನಿಮಗೆ ಶರೀರಕ್ಕೆ ಸಂಬಂಧಪಟ್ಟಂಥ ತಂದೆ ಮೇಲಿರುವಂತಹ ನಂಬಿಕೆ. ಒಂದು ವೇಳೆ ಅವರಿಗೆ ಅಧಿಕಾರ ಇದ್ದಿದ್ರೆ ನಿಮಗೆ ಮಗು ಕೊಡಲಿಕ್ಕೆ. ಆದರೆ ದೇವರ ಹತ್ರ ಮಾತ್ರ ಕಂಡೀಷನ್ಗಳು ಎಷ್ಟು ಚೆನ್ನಾಗಾಗೋಯ್ತು. ತಂದೆ ಮಗು ಬೇಕು, ಅದು ಆರೋಗ್ಯವಾಗಿರಬೇಕು, ಸೌಖ್ಯವಾಗಿರಬೇಕು. ಯಾರನ್ನು ಜಾಸ್ತಿ ನಂಬ್ತಿದ್ದೀವಿ? ಮನುಷ್ಯರನ್ನು. ಅನ್ಯಾಯ ಅಲ್ವಾ? ನಾವು ಕ್ರೈಸ್ತರೇನಾ ನಿಜವಾಗ್ಲೂ? ಕ್ರೈಸ್ತರು ನಡೆಯುವಂತಹದ್ದು ಬೆಳಕನ್ನು ನೋಡ್ಕೊಂಡಲ್ವಂತೆ. ಸಾಕಷ್ಟು ಜನ ಡಿಪಿಗಳನ್ನು, ಸ್ಟೇಟಸ್ಗಳಲ್ಲಿ ಟ್ಯಾಗ್ಲೈನನ್ನು ಹಾಕ್ಕೊಂಡಿರ್ತಾರೆ. ಏನಂತ? ಕ್ರೈಸ್ತರು ನಡೆಯುವಂತಹದ್ದು ಬೆಳಕು ನೋಡಿಕೊಂಡು, ದಾರಿ ನೋಡ್ಕೊಂಡಲ್ವಂತೆ. ನಂಬಿಕೆಯಿಂದ ಕಣ್ಣು ಮುಚ್ಕೊಂಡು ಬೇಕಾದರೂ ನಡೀತಾರಂತೆ ಕ್ರೈಸ್ತರು. ನಾವು ನಿಜವಾಗ್ಲೂ ಆ ಕ್ಯಾಟಗರಿಯಲ್ಲಿ ಇದ್ದೀವ? ಅಷ್ಟು ಗಾಢವಾಗಿ, ದೃಢವಾಗಿ ದೇವರನ್ನು ನಂಬಿದ್ದೀವ? ಮನುಷ್ಯರಿಗಿಂತ ಹೆಚ್ಚಾಗಿ. ಇಲ್ಲಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಕ್ಕಳ, ನೀವು ಮನುಷ್ಯರನ್ನು ನಂಬುವುದಕ್ಕಿಂತ ನನ್ನ ಮೇಲೆ ಹೆಚ್ಚಾದ ನಂಬಿಕೆ ಇಡಿ. ನೀವು ಅರಸರನ್ನು ನಂಬುವುದಕ್ಕಿಂತಲೂ ನನ್ನ ಮೇಲೇ ಹೆಚ್ಚಾದ ನಂಬಿಕೆ ಇಡಬೇಕು. ಸತ್ಯವೇದದಲ್ಲಿ ಎಷ್ಟು ಘಟನೆಗಳಿದೆ ದೇವರು ಹೇಳಿರುವಂತಹದ್ದನ್ನು ನಂಬದೇ ಇರುವಂತಹದ್ದು. ತನ್ನ ಮಕ್ಕಳಾಗಿರುವಂಥವರೇ ಅವ್ರು ಹೇಳಿದಂತಹ ಮಾತನ್ನು ನಂಬೋದಿಲ್ಲ ಎಷ್ಟೊಂದು ಸಾರಿ. ಪ್ರಪಂಚ ಓಪನ್ ಆಗಿದ ತಕ್ಷಣವೇ ಆದಾಮ್ ಅವರೇ ನಂಬಿಲ್ಲ ಪ್ರಿಯರೇ, ಹೌದಾ ಇಲ್ವಾ? ದೇವ್ರು ಏನು ಹೇಳಿದರು? ಆ ಮರದ ಹಣ್ಣನ್ನು ತಿಂದ ದಿನ ಏನಾಗ್ತೀಯಾ? ಸತ್ತು ಹೋಗ್ತೀಯಾ, ಸಾವು ಬರುತ್ತೆ ಹೇಳಿದರೆ ಸ್ಪಷ್ಟವಾಗಿ. ಅಪವಾದಿ ಬಂದೇನು ಹೇಳ್ತು? ಅದನ್ನು ತಿಂದರೆ ದೇವತೆಗಳಂತೆ, ದೇವರುಗಳಂತೆ ಆಗೋಗ್ತೀರಾ. ಯಾರ ಮಾತನ್ನು ನಂಬಿದ್ರು? ಯಾರ ಮಾತು ಮೇಲೆ ವಿಶ್ವಾಸ ಇಟ್ಟರು? ಸೈತಾನನ ಮಾತಿನ ಮೇಲೆ. ತಂದೆ ಮೇಲೆ ನಂಬಿಕೆ ಇಲ್ವಾ? ಅದು ಗೊತ್ತಾಯ್ತಾ? ನಮ್ಮ ಮನುಷ್ಯರೆಲ್ಲ ನಾವು ಹೇಗಿದ್ದೀವಿ? ಇನ್ನೊಬ್ಬರನ್ನು ನಂಬ್ತಿದ್ದೀವ, ದೇವರನ್ನು ನಂಬ್ತಿದ್ದೀವ? ದೇವರ ಮೇಲೆ ನಂಬಿಕೆನೇ ಕಾಣಿಸೋದಿಲ್ಲ ನಿಮಗೆ. ನೀವು ಸತ್ಯವೇದನ್ನು ಓದ್ತಾ ಹೋಗ್ತಿರ್ಬೇಕಾದ್ರೆ ಪ್ರಾರಂಭದಲ್ಲೇ ಆದಾಮ್ ಅವರ ನಿಜವಾಗ್ಲೂ ಆ ಘಟನೆಯನ್ನು ನಾವು ಸಾಕಷ್ಟು ಸಂದೇಶಕ್ಕೆ ಯೂಸ್ ಮಾಡ್ಕೊಬೋದು. ದುರಾಸೆ ಅನ್ನುವಂಥ ಸಂದೇಶಕ್ಕೆ ಉಪಯೋಗ ಮಾಡ್ಕೋಬೋದು. ಇನ್ನೊಂದು ರುಚಿ ಅಥವಾ ನಾಲಿಗೆಯ ರುಚಿಗೋಸ್ಕರ ಪಾಪ ಮಾಡುವಂತಹದ್ದು, ಇದಕ್ಕೋಸ್ಕರ ಉಪಯೋಗ ಮಾಡ್ಕೋಬಹುದು. ಈ ಸಂದೇಶ ಯಾವುದು? ನಂಬಿಕೆ ಇಡುವಂತಹದ್ದು, ಇದಕ್ಕೋಸ್ಕರ ಉಪಯೋಗ ಮಾಡ್ಕೋಬೋದು. ಆ ಒಂದೇ ಒಂದು ಸಂದರ್ಭ, ಆದಾಮ್ ಅವರ ಸಂದರ್ಭ, ಎಷ್ಟು ಆ್ಯಂಗಲಲ್ಲಿ ನಮಗೆ ಪಾಠ ಹೇಳ್ಕೊಡ್ತಿದೆ ಅಂತ ಹೇಳಿ ಒಂದ್ಸರಿ ನೋಡಿ, ಹೌದಾ? ಪ್ರಾರಂಭದ ಮನುಷ್ಯರಿಗೆ ದೇವರ ಮಾತಿನ ಮೇಲೆ ನಂಬಿಕೆ ಇದೆಯಾ? ಇಲ್ಲ. ನನ್ನ ತಂದೆ ಹೇಳಿದಾರಲ್ವ, ಸತ್ತೋಗ್ತೀಯ ಅಂತ ಹೇಳಿದ್ದಾರೆ ಅಂದರೆ ನಾನು ಸತ್ತೋಗ್ತೀನಿ. ಇನ್ನು ಯಾರು ಬಂದು ಹೇಳಿದ್ರು ಪ್ರಪಂಚದಲ್ಲಿ ನಾನು ಇದನ್ನು ತಿನ್ನೋದಿಲ್ಲ ಅಂದ್ರೆ ದೇವರು ಸುಳ್ಳು ಹೇಳಿರಬಹುದೇನೋ? ದೇವರು ಮೋಸ ಮಾಡಿದ್ರು ಮಾಡಬಹುದೇನೋ?
ಅದಕ್ಕೆ ನಾವು ನಮ್ಮ ಜೀವನದ ಎಲ್ಲ ವಿಚಾರಗಳನ್ನು ದೇವ್ರ ಕೈಯಲ್ಲಿ ಪೂರ್ತಿಯಾಗಿ ಲೂಸ್ ಬಿಡೋದಿಲ್ಲ. ತಂದೆ ಇದು ಬೇಕು, ಆದರೆ ಹಿಂಗೆ ಇರಬೇಕು. ಹೌದಾ? ಮಗು ಬೇಕು, ಆರೋಗ್ಯವಾಗಿರಬೇಕು. ನೀನು ಆಮೇಲೆ ಅಂಗವೈಕಲ್ಯ ಮಗು ಕೊಟ್ಬಿಟ್ರೆ ನಮ್ಗೆ ಹೆಂಗೆ ಪರಿಸ್ಥಿತಿ? ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸತ್ಯವೇದದಲ್ಲಿ. ಏನು? ನಿಮ್ಮ ತಂದೆ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ತಂದೆ, ನೀವು ರೊಟ್ಟಿಯನ್ನು ಕೇಳಿದ್ರೆ ಏನು ಕೊಡೋದಿಲ್ಲ? ಕಲ್ಲು ಕೊಡ್ತಾರಾ? ಆದರೆ ಕೊಡೋದಿಲ್ಲ. ಆ ಕೆಟ್ಟ ತಂದೆನೇ ಹಾಗೆ ಅಂದರೆ ನಾನು ಎಲ್ರಿಗಿಂತನೂ ಒಳ್ಳೆಯವನಲ್ವಾ ಪ್ರಪಂಚದಲ್ಲಿ? ನಿಮ್ಮ ತಂದೆಯಂದಿರು ಅವ್ರಿಗೆ 1000 ಸ್ವಾರ್ಥಪೂರಿತವಾಗಿರುವಂಥ ಆಲೋಚನೆಗಳಿರುತ್ತೆ ಮನುಷ್ಯರು. ಯಾಕೆಂದರೆ ಅವರೂ ಸಹ ಅವರೇ ನಿಮಗೆ ರೊಟ್ಟಿಯನ್ನು ಕೇಳಿದ್ರೆ ನಿಮಗೆ ಕಲ್ಲು ಕೊಡೋದಿಲ್ಲ ಅಂತ ಹೇಳಿದ್ರೆ, ನೀವು ನನಗೆ ಬಿಟ್ಟರೆ, ನೀವು ನನ್ನನ್ನು ನಂಬಿದ್ರೆ ನಾನು ಮೋಸ ಮಾಡ್ತೀನಾ? ಅದು ಅಲ್ಲಿ ಪ್ರಶ್ನೆ. ಅದು ನಮ್ಗೆ ಅರ್ಥ ಆಗ್ತಿದೆಯಾ? ದೇವರ ಬಾಧೆ ಒಂದೇ, ನನ್ನ ಮಕ್ಕಳು ನನ್ನನ್ನು ನಂಬ್ತಿಲ್ಲ, ನನ್ನ ಮಕ್ಕಳು ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ. ಆದಮ್ ಅವರೇ ಆತನ ಮಾತಿನ ಮೇಲೆ ನಂಬಿಕೆ ಇಟ್ಟಿಲ್ವಂತೆ. ಅಷ್ಟು ಕೋಟಿ, ಅಷ್ಟೊಂದು ಸಾವಿರಾರು ಹಣ್ಣುಗಳನ್ನು ನೋಡಿ, ಮರಗಳನ್ನು ನೋಡಿ, ಅಷ್ಟೊಂದು ಸೃಷ್ಟಿಯನ್ನು ನೋಡಿ, ಫ್ರೆಶ್ ಆಗಿರುವಂಥ ಸೃಷ್ಟಿಯನ್ನು ನೋಡಿ, ಅವರೇ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟಿಲ್ಲ. ಯಾರ್ದೋ ಮಾತನ್ನು ನಂಬ್ತಾರೆ. ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಅದರ ಅರ್ಥ. ದೇವರಿಗಿಂತ ಇನ್ನೂ ಹೆಚ್ಚಾಗಿ ಯಾರ ಮಾತನ್ನೋ ನಂಬ್ತಿದ್ದಾರೆ, ಯಾರನ್ನೋ ನಂಬ್ತಿದ್ದಾರೆ, ಅದು ಅದರ ಅರ್ಥ. ನೆಕ್ಸ್ಟ್, ಹಾಗೆ ನೀವು ಮುಂದೆ ಹೋಗ್ತಿದ್ರೆ ಇನ್ನು ಯಾರ್ಯಾರು ಕಾಣಿಸ್ತಾರೆ ಕ್ಯಾಟಗರಿಯಲ್ಲಿ ದೇವರ ಮಾತಿನ ಮೇಲೆ ನಂಬಿಕೆ ಇಡದೇ ಇರುವಂತಹವರು? ಯಾರ್ಯಾರು ಕಾಣಿಸ್ತಾರೆ? ಅಬ್ರಹಾಮನು ಅನ್ನುವಂತಹ ವ್ಯಕ್ತಿ ಗೊತ್ತಲ್ವ ನಮಗೆ? ಅಬ್ರಹಾಮನಿಗೆ ದೇವರು ಒಂದು ವಾಗ್ದಾನ ಮಾಡ್ತಾರೆ. ಏನಂತ? ಮಗು ಆಗುತ್ತೆ, ನಾನು ನೆಕ್ಸ್ಟ್ ಬರೋಷ್ಟರಲ್ಲಿ ನಿನ್ನ ಮನೆ ಹತ್ರ ನಿನಗೊಂದು ಮಗ ಇರ್ತಾನೆ ಅಂತ ಹೇಳಿ ನೀಟಾಗಿ ಹೇಳಿರ್ತಾರೆ. ಯಾರಿಗೆ ನಗು ಬರುತ್ತೆ ಈ ಮಾತನ್ನು ಕೇಳಿದ ತಕ್ಷಣ? ಸಾರಳಿಗೆ. ನಂಬಿಕೆ ಇಲ್ವಾ? ಯಾರ ಮಾತನ್ನು ಅಸಟ್ಟೆ ಮಾಡಿ ಅಥವಾ ವಿಶ್ವಾಸ ಇಲ್ಲದೆ ಇರುವಂತಹದ್ದು ಪ್ರದರ್ಶನವಾಗ್ತಿದೆ ಇಲ್ಲಿ? ದೇವರ ಮಾತಿನ ಮೇಲೆ. ಅಲ್ಲಿ ನಗದ್ರು ಅಂತ ನೀಟಾಗಿ ಬರ್ಸಿದ್ದಾರೆ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಏನಕ್ಕೋಸ್ಕರ ನಗು ಬರುತ್ತೆ ಹೇಳಿ ಪ್ರಿಯರೇ? ಏನಕ್ಕೋಸ್ಕರ ನಗು ಬರುತ್ತೆ? ಅದು ಆಗುವಂಥ ಕೆಲಸನೇನಾ? ಅದು ನಡೆಯುವಂತಹ ಕೆಲಸನೇನಾ? ಯಾರ ಮಾತನ್ನು ಡೌಟ್ ಮಾಡ್ತಿರುವಂತಹದ್ದು, ಡೌಟ್ ಪಡ್ತಿರುವಂತಹದ್ದು? ದೇವರ ಮಾತು. ಅದೇ ಮಾತನ್ನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ಮಾತನ್ನು ಈ ಕ್ಲಿನಿಕ್ಗಳು ಗೊತ್ತಲ್ವ ನಿಮಗೆ? ಫರ್ಟಿಲೈಸೇಷನ್ ಕ್ಲಿನಿಕ್ಗಳು ಗೊತ್ತಲ್ವ? ಮಕ್ಕಳಾಗದೇ ಇರುವಂಥವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕ್ಲಿನಿಕನ್ನು ಕೇಳಿದ್ದೀರಾ? ನೋಡಿದ್ದೀರಾ? ಮಕ್ಕಳಾಗದೇ ಇರುವಂಥ ತಂದೆ ತಾಯಂದಿರಿಗೆ ಕೌನ್ಸೆಲಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳಾಗುವಂತೆ ಮಾಡುವಂಥ ಕ್ಲಿನಿಕ್ಗಳಿದೆ. ಈ ಕ್ಲಿನಿಕಲ್ಲಿರುವಂತಹ ಡಾಕ್ಟ್ರು ಹೋಗಿ ನೀಟಾಗಿ ಸಾರಳ ಹತ್ರ, ನಾನು ಡಾಕ್ಟ್ರು ಓದಿದ್ದೀನಿ, ಇಷ್ಟೆಲ್ಲ ಓದಿದ್ದೀನಿ, ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇದೆ ನನಗೆ, ನಿನಗೆ ಖಂಡಿತವಾಗಿ ನೆಕ್ಸ್ಟ್ ಇಯರ್ ಮಗು ಆಗುತ್ತೆ ಅಂತ ಅಂದರು ಅಂತ ಅಂದ್ಕೊಡಿ. ಹಿಂಗಂತಾರ? ಹೂ ಅಂತಾರ? ಇಲ್ಲ ಅಂತಾರ? ಹೂ ಅಂತಾರ. ಏಕೆಂದರೆ ಇವರು ಡಾಕ್ಟ್ರು, ಇವರು ಓದ್ಕೊಂಡಿರುವಂಥವ್ರು. ಇವ್ರಿಗೆ ನಮ್ಮ ಶರೀರದ ಸಮಸ್ತವೂ ಸಹ, ಸಮಸ್ತ ಅಂಗಾಂಗಗಳು ಇರುವಂತಹ ಪರಿಸ್ಥಿತಿಯೂ ಸಹ ಗೊತ್ತು. ನನಗಾಗುತ್ತೋ ಇಲ್ವೋ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಹತ್ರ ಎಕ್ಸ್ರೇ ಮಿಷಿನ್ ಇದೆ, ಅವ್ರ ಹತ್ರ ಸ್ಕ್ಯಾನಿಂಗ್ ಮಿಷಿನ್ ಇದೆ, ಏನೇನೋ ಇದೆ ಅವ್ರ ಹತ್ರ. ಅವ್ರು ಹೇಳಿದ್ರೆ ನಡೆದೇ ನಡೆಯುತ್ತೆ. ಯಾರು ಹೇಳಿದ್ರೆ ನಡೆಯುತ್ತೆ? ಡಾಕ್ಟ್ರು. ಹೌದಾ? ವೃದ್ಧಾಪ್ಯದಲ್ಲಿ ಮಕ್ಕಳಾಗ್ತಾರೆ ಅಂತ ಡಾಕ್ಟ್ರು ಹೇಳಿದ್ರು ನಂಬ್ತಾರ? ಹೌದು. ದೇವರು ಹೇಳಿದ್ರೆ ನಗು ಬರುತ್ತೆ. ಹೌದಾ? ಅದೇ ಕಾಂಟ್ರಾಸ್ಟ್. ಅದೇ ನಾನು ನಾರ್ಮಲಾಗಿ ಫಸ್ಟ್ ನಿಮಗೆ ಹೇಳಿದ್ನಲ್ವ, ಸಾರಳಿಗೆ ನಗು ಬಂತು ಅಂತ. ಅವಾಗ ನಮಗೇನು ಅನ್ನಿಸ್ತೇ ಇರ್ಬೋದು, ಯಾರು ನಂಬ್ತಾರೆ? ರ್ಯಾಂಡಮಾಗಿ ಯಾರೋ ಬಂದು ಹೇಳಿದ್ರೆ ಯಾರು ನಂಬಲಿಕ್ಕಾಗತ್ತೆ ಅಂತ. ಅದೇ ಮನುಷ್ಯರು ಹೇಳಿದರೆ ನಂಬ್ತಾಯಿದ್ರು. ಅದು ನಾವು ಮನುಷ್ಯರ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಅದು ನಾವು ಮನುಷ್ಯರ ಮಾತಿಗೆ ಕೊಡುವಂತಹ ಬೆಲೆ, ನಂಬಿಕೆ. ಹೌದಾ? ಇನ್ನೊಬ್ಬರೂ ಸಹ ಕಾಣಿಸ್ತಾರೆ ಇದೇ ರೀತಿ. ಹೊಸ ಒಡಂಬಡಿಕೆಯಲ್ಲಿ ಜಕರಿಯನನ್ನು ನೋಡ್ತೀವಲ್ವ ನಾವು? ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಜಕರಿಯನನ್ನು ನೋಡ್ತೀವಲ್ವ? ನಿಮಗೊಂದು ಮಗು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ದೂತರ ಮೂಲಕ ಹೇಳಿ ಕಳಿಸ್ತಾರೆ ದೇವರು, ನಿಮಗೊಂದು ಮಗು ಆಗುತ್ತೆ ಅಂತ ಹೇಳಿ ಇನ್ಸ್ಟ್ರಕ್ಷನನ್ನು ಕೊಡ್ತಾರೆ. ಅದನ್ನು ಒಂದ್ಸರಿ ಓದ್ಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ನಾವಿಲ್ಲಿ ದೇವರು ಕೊಡ್ತಾರೆ, ದೇವರ ಆಶೀರ್ವಾದ ಮಾಡ್ತಾರೆ, ನೀವು ನಂಬಬೇಕು, ಆ ಆ್ಯಂಗಲಲ್ಲಿ ಮಾತಾಡ್ಕೊಳ್ತಿಲ್ಲ. ದೇವರ ಮಾತನ್ನು ಎಷ್ಟು ಚೆನ್ನಾಗಿ ನಾವು ನಂಬದೇ ಹೋಗ್ತಿದ್ದೀವಿ ಅನ್ನುವಂತಹದ್ದು. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಿಂದ ಇರುವಂಥ ಘಟನೆಗಳನ್ನು ತೆಗೆದು ನೋಡ್ತಿದ್ದೀವಿ. ಮನುಷ್ಯರನ್ನು ನಂಬುವಂಥದ್ದು ಹೆಚ್ಚಾಗೋಗಿದೆ ದೇವರನ್ನು ನಂಬುವುದಕ್ಕಿಂತ. ಅದು ಒಂದು ಆಸ್ಪೆಕ್ಟ್ನ ಬಗ್ಗೆ ಮಾತಾಡ್ಕೊಳ್ತಿದ್ದೀವಿ. ಆಮೇಲೆ ದೇವರು ನಿಮಗೂ ಆಶೀರ್ವಾದ ಕೊಡ್ತಾರೆ, ನೀವು ನಂಬಿ ನಿಮಗೆ ಸ್ವಸ್ಥ ಆಗುತ್ತೆ, ಆ ಥರ ಪ್ರಸಂಗ ಅಲ್ಲ ಇದು. ಓಕೆ, ಈಗ ಓದಿ. ಹಾಂ
ಜಕರ್ಯನು ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. 20ನೇ ವಚನ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದದ್ದರಿಂದ ಏನು ಮಾಡಿಲ್ವಂತೆ? ನಂಬಿಲ್ಲ. ನಾನು ಆಗಲೇ ಹೇಳಿದ್ನಲ್ವ, ಅದೇ ಒಬ್ಬರು ಡಾಕ್ಟ್ರ್ ಹೇಳಿದರೆ ಈ ಮಾತನ್ನು, ಸೂಪರ್ ಡಾಕ್ಟ್ರೇ ನೀವು, ಇವತ್ತೇ ಹೋಗಿ ಸ್ವೀಟ್ ಹಂಚ್ತೀನಿ. ಮಗು ಆಗೋದಕ್ಕಿಂತ ಮುಂಚೆನೇ ಸ್ವೀಟ್ ಹಂಚ್ಬಿಡ್ತಾರೆ ಡಾಕ್ಟ್ರ್ ಹೇಳಿದ್ರೆ. ಅದು ಡಾಕ್ಟ್ರ್ ಮೇಲಿರುವಂತಹ ನಂಬಿಕೆ. ಎಲ್ಲಿ ದೇವರ ಮೇಲೆ ನಂಬಿಕೆ? ನಾವು ದೇವರ ಮಕ್ಕಳು ಹೇಳ್ಕೊಳ್ಲಿಕ್ಕೆ, ನಾವು ಕ್ರೈಸ್ತರು, ಹೌದಾ? ಯಾರು ಮಾತ್ರ ನೀತಿವಂತರು? ನಂಬಿಕೆ ಇರುವಂಥವರು ಮಾತ್ರ ನೀತಿವಂತರು. ನಮ್ಮ ನಂಬಿಕೆಯೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂತಹದ್ದು. ಸಾಕಷ್ಟು ಡಿಬೇಟ್ಗಳನ್ನು ನೋಡ್ತೀವಿ ನಾವು ಹೊಸ ಒಡಂಬಡಿಕೆಯಲ್ಲಿ. ಪೌಲನು ಸಾಕಷ್ಟು ಸಂಘಗಳ, ಬೇರೆ ಬೇರೆ ಸಭೆಗಳ ಜೊತೆ ಮಾತಾಡಬೇಕಾದ್ರೆ, ಗಲಾತಿ ಸಂಘ, ರೋಮಾ ಸಂಘ, ಕೊರಿಂಥ ಸಂಘ, ಇದ್ರ ಜೊತೆ ಎಲ್ಲ ಮಾತಾಡಬೇಕಾದ್ರೆ ಅದನ್ನು ಸ್ಪೆಸಿಫೈ ಮಾಡಿ ಒತ್ತಿ ಹೇಳ್ತಾರೆ. ಏಕೆಂದರೆ ಅಲ್ಲಿ ಜನ ಇರುವ, ಆ ಸಭೆಯಲ್ಲಿರುವಂತಹ ಜನ ಎಲ್ಲ ಏನಂತ ಅಂದ್ಕೊಂಡಿರ್ತಾರೆ ಅಂದರೆ, ನಾವು ನಮ್ಮ ಕ್ರಿಯೆಗಳಿಂದ ನೀತಿವಂತರಾಗ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಪೌಲನು ಆ ನಂಬಿಕೆಯನ್ನು ಒಡಿಲಿಕ್ಕೋಸ್ಕರ ಎಷ್ಟು ಚರ್ಚೆ ಮಾಡ್ತಾರೆ, ವಾದ ಮಾಡ್ತಾರೆ ಗೊತ್ತಾ ಅವ್ರ ಜೊತೆ? ನಿಮ್ಮ ಕ್ರಿಯೆಗಳಿಂದ ನೀವು ನೀತಿವಂತರಾಗೋದಿಲ್ಲ. ನೀವು ಯಾವುದರಿಂದ ನೀತಿವಂತರಾಗ್ತೀರಾ? ದೇವರನ್ನು ನಂಬುವಂತಹ ಆ ನಂಬಿಕೆಯ ಆಧಾರದ ಮೇಲೆ ನೀವು ನೀತಿವಂತರು ಅಂತ ಎಣಿಸಲ್ಪಡ್ತೀರಾ. ಸಾಕಷ್ಟು ಚರ್ಚೆಗಳೇ ನಡೆದು ಹೋಗುತ್ತೆ. ಹೊಸ ಒಡಂಬಡಿಕೆ ಓದಬೇಕಾದ್ರೆ ಈ ಚರ್ಚೆಯನ್ನು ವಿಟ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಮತ್ತೆ ಸಂದೇಶಕ್ಕೆ ವಾಪಸ್ ಬರೋಣ. ಏನು ಓದ್ಕೊಂಡ್ವಿ ಇವಾಗ ನಾವು? ನೀನು ನಂಬದೇ ಹೋದದ್ದರಿಂದ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವು ಎಂದು ಅವನಿಗೆ ಉತ್ತರ ಕೊಟ್ಟನು. ನಂಬಿಲ್ಲ ದೇವರ ಮಾತು. ಇವ್ರು ನಂಬಿಲ್ಲ. ಅದನ್ನು ಗೇಲಿ ಮಾಡಲಿಕ್ಕೋ ಹಾಸ್ಯ ಮಾಡಲಿಕ್ಕೋ ಈ ಸಂದರ್ಭಗಳನ್ನೆಲ್ಲ ನಾವು ತೆಗೆದು ಆಲೋಚನೆ ಮಾಡ್ತಿಲ್ಲ. ನಮ್ಮ ಜೀವನವೂ ಸೇಮ್ ಇದೇ ರೀತಿ ಇರುವಂತಹದ್ದು. ನಾವು ನಂಬ್ತಿಲ್ಲ. ದೇವರು ಹೇಳುವಂತಹ ಮಾತನ್ನು, ಮನುಷ್ಯರು ಹೇಳುವಂತಹ ಮಾತನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಳ್ತಿದ್ದೀವೋ ಅಷ್ಟು ಸೀರಿಯಸ್ ಆಗಿ ತೊಗೊಳ್ತಿಲ್ಲ ದೇವರು ಹೇಳಿರುವಂತಹ ಮಾತನ್ನು. ನಿಜಾನ? ನಮ್ಮ ಪ್ರಾರ್ಥನೆಗಳು ಹೆಂಗಿರೋದಿಲ್ಲ. ನಾನಾಗಲೇ ಹೇಳಿದ್ನಲ್ವ, ಮಗು ಕೊಡು, ಆರೋಗ್ಯವಾಗಿರುವಂತಹ ಮಗು ಕೊಡು, ಇದನ್ನು ಕೊಡು, ಇದು ಹಿಂಗೆ ಇರಬೇಕು ನೀನು ಕೊಡುವಂತಹದ್ದು. ಆ ಥರ ದೇವ್ರ ಕಂಡೀಷನ್ಗಳನ್ನು ಹಾಕೋದಿಲ್ಲ. ತಂದೆ, ನನಗೋಸ್ಕರ ಬೆಸ್ಟನ್ನು ನೀನೇ ಮಗು ಕೊಡ್ತೀಯ, ನನಗೆ ಬೆಸ್ಟ್ ಆಗಿರುವಂಥ ಉದ್ಯೋಗವನ್ನು ನೀನೇ ಕೊಡ್ತೀಯ. ನಮ್ಮ ದೇವರ ಹತ್ರ ಮಾಡುವಂಥ ಪ್ರಾರ್ಥನೆಗಳು ಚೇಂಜ್ ಆಗುತ್ತೆ ಯಾವಾಗ ನಮಗೆ ದೇವರ ಮೇಲೆ ನಂಬಿಕೆ ಇದ್ದಾಗ, ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ. ಹೌದಾ? ಪ್ರಪಂಚ ಮಾಡ್ತಿರುವಂತಹ ತಪ್ಪೇನು ಅಂದರೆ ಇದೆ. ಎಲ್ಲ ರಿಕ್ವೆಸ್ಟು ತೊಗೊಂಡು ಹೋಗಿ ದೇವ್ರ ಮುಂದೆ ಇಡುವಂತಹದ್ದನ್ನು ನೀವು ನೋಡ್ತಿದ್ದೀರ. ನನಗಿದು ಕೊಡು, ಅದು ಕೊಡು ಅಂತ ಕೇಳುವಂತಹ ರಿಕ್ವೆಸ್ಟ್ಗಳನ್ನು ನೀವು ನೋಡ್ತಿದ್ದೀರ. ಅವರು ನಿಜವಾಗ್ಲೂ ದೇವರ ಮೇಲೆ ನಂಬಿಕೆ ಇದ್ದರೆ ಅವ್ರು ಒಂದನ್ನು ಮಾತ್ರ ಯೋಚನೆ ಮಾಡಿ ಸುಮ್ಮನೆ ಆಗೋಗ್ತಾರೆ. ನಾನು ಕೇಳಬೇಕಾ ನನ್ನ ತಂದೆ ಹತ್ರ? ಆ ಲೆವೆಲ್ಗೆ ನಂಬುತ್ತಾರೆ ದೇವರನ್ನು. ಹೌದಾ? ನಾನು ಕೇಳಬೇಕಾ ನನ್ನ ತಂದೆ ಹತ್ರ? ಅವ್ರಿಗೆ ಗೊತ್ತಿಲ್ವ? ನನ್ನ ಪ್ರತಿಯೊಂದೊಂದು ಹೆಜ್ಜೆ ಜಾಡನ್ನು ಆಲೋಚನೆ ಮಾಡಿ ಎಣಿಸುವಂಥವರು, ನನ್ನ ಬಾಯಲ್ಲಿ ಬರುವಂತಹ ಮಾತುಗಳನ್ನು ಎಣಿಸುವಂಥವರು, ನನ್ನ ತಲೆಯಲ್ಲಿರುವಂಥ ಕೂದಲನ್ನು ಕೌಂಟ್ ಇಟ್ಕೊಂಡಿರುವಂಥವರು, ಇಟ್ಟಿಟ್ಕೊಂಡಿರುವಂಥವ್ರು ನನಗೇನು ಕೊಡಬೇಕು ಅಂತ ಹೇಳಿ ಗೊತ್ತಿಲ್ವಾ? ಆ ಥರ ನಂಬಿಕೆ ಬರುತ್ತೆ. ಆ ದೇವರು ಹೇಳಿರುವಂತಹ ಮಾತು ಎಷ್ಟು ಜನ ನಂಬ್ತಿದ್ದಾರೆ ಪ್ರಪಂಚದಲ್ಲಿ? ಅದನ್ನು ನಂಬ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಸಾಕಷ್ಟು ಘಟನೆಗಳಿದೆ ದೇವರ ಮಾತನ್ನು ನಂಬದೇ ಇರುವಂತಹದ್ದು. ಲೋಟನ ಪತ್ನಿ ಗೊತ್ತಲ್ವ ನಮಗೆ? ಲೋಟನ ಪತ್ನಿ ಏನು ಹೇಳಿದರು ದೇವರು? ಹಿಂದೆ ತಿರುಗದೆ ಸ್ಟ್ರೈಟಾಗಿ ಮುಂದೆ ನೋಡಿಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿದರು. ಏನು ಮಾಡಿದ್ರು? ಹಿಂದೆ ತಿರುಗಿ ನೋಡಿದ್ರು. ಏನಕ್ಕೋಸ್ಕರ ಹಿಂದೆ ತಿರುಗಿ ನೋಡಿದ್ರು? ಏನಕ್ಕೋಸ್ಕರ ಹಿಂದೆ ತಿರುಗಿ ನೋಡಿದ್ರು? ಈ ಸ್ವಲ್ಪ ಜನಕ್ಕೆ ಆಪ್ರೇಷನ್ ಮಾಡಿ ಈ ನೆಕ್ ಕಾಲರ್ ಹಾಕ್ತಾರೆ, ನೋಡಿದ್ದೀವ ನಾವು? ಏನಾದರೂ ತೊಂದರೆ ಇದ್ದರೆ, ಕುತ್ತಿಗೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಏನಾದರೂ ಇದ್ದರೆ ಒಂದಿಷ್ಟುದ್ದ ಕಾಲರ್ ಹಾಕ್ಬಿಡ್ತಾರೆ, ಪೂರ್ತಿಯಾಗಿ ಬ್ಯಾಂಡ್. ನೋಡಿದ್ದೀವ? ನೀವೇನು ಮಾಡಬಾರ್ದು, ಸಡನ್ನಾಗಿ ಹಿಂದೆ ತಿರುಗೋ ಹಂಗಿಲ್ಲ, ಆ ಕಡೆ ಈ ಕಡೆ ನೋಡೋ ಹಂಗಿಲ್ಲ. ಡಾಕ್ಟ್ರ ಮಾತನ್ನು ಹೇಳಿದ ಮೇಲೆ ಯಾರಾದರೂ ಆ ಸಮಸ್ಯೆ ಇರುವಂಥವ್ರು ಹಿಂದೆ ಮುಂದೆ ಸೈಡಲ್ಲೆಲ್ಲ ತಿರುಗಿ ನೋಡ್ತಾರೆ? ಇಲ್ಲ. ಯಾರು ಹೇಳಿದ್ರೆ ತಿರುಗಿ ನೋಡಲ್ಲ? ಡಾಕ್ಟ್ರ್ ಹೇಳಿದ್ರೆ, ಅಮ್ಮ ನಿಮ್ಮ ಕತ್ತೆ ಮುರಿದು ಹೋಗುತ್ತೆ ನೀವು ಆ ಕಡೆ ಈ ಕಡೆ ತಿರುಗಿದ್ರೆ ಅಂತ ಹೇಳಿದ್ರೆ, ಆ ಕಡೆ ಈ ಕಡೆ ತಿರುಗದ್ ಬಿಡಿ, ಕಣ್ಣು ಸಹ ಆ ಕಡೆ ಈ ಕಡೆ ಆಯಿಸ್ತಿಬೇಕಾದ್ರೂ ಇದು ಬಿಡ್ತಾರೆ. ಅದು ಡಾಕ್ಟ್ರ್ ಮೇಲಿರುವಂಥ ನಂಬಿಕೆ. ಇನ್ನು ಹಿಂದೆ ತಿರುಗಬೇಡಮ್ಮ, ಮುಂದೆ ನೋಡ್ಕೊಂಡು ಹೋಗು ಅಂತ ದೇವ್ರು ಹೇಳಿದ್ರೆ, ದೇವ್ರು ತಾನೆ ಅಂತ ಹೇಳಿ ಹಿಂದೆ ತಿರುಗಿದ್ರು. ಅದು ನಾವು ದೇವರ ಮಾತಿನ ಮೇಲಿಟ್ಟಿರುವಂತಹ ನಂಬಿಕೆ. ಇದು ನಾವು ಡಾಕ್ಟ್ರ್ ಮಾತಿನ ಮೇಲಿಟ್ಟಿರುವಂಥ ನಂಬಿಕೆ. ನಮ್ಮ ಕತ್ತು ಗುರುಳು ಹೊರಟೋಗುತ್ತೆ ಅನ್ನೋ ನಾವು ಹಿಂದೆ ತಿರುಗಿದ್ರೆ ಡಾಕ್ಟ್ರು ಹೇಳಿದ್ದಾರೆ. ಆ ಡಿಫ್ರೆನ್ಸ್ ಕಾಣಿಸ್ತಿದೆಯಾ?
ಮನುಷ್ಯರ ಮೇಲಿಟ್ಟಿರುವಂತಹ ನಂಬಿಕೆಗೂ ದೇವರ ಮೇಲಿಟ್ಟಿರುವಂಥ ನಂಬಿಕೆಗೂ. ಅದನ್ನು ನಾವು ಆಲೋಚನೆ ಮಾಡದೇ ಹೋದರೆ ನಮ್ಮ ವಿಶ್ವಾಸ ಎಷ್ಟು ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವೇ ವಿಶ್ವಾಸಿಗಳು ಅನ್ನುವಂತಹ ಭ್ರಮೆಯಲ್ಲಿರ್ತೀವಿ. ಇನ್ನು ಸತ್ಯವೇದದಲ್ಲಿ ಇನ್ನೊಂದು ಘಟನೆ ಇದೆ. ಇಸ್ರಾಯೇಲಿಯರನ್ನು ಅಮ್ಮೋನಿಯರ ವಿರುದ್ಧವಾಗಿ ಹೋಗಿ ಯುದ್ಧ ಮಾಡಬೇಕು ಅಂತ ಹೇಳಿರ್ತಾರೆ ದೇವರು. ನೀವು ಯುದ್ಧ ಮಾಡಿ ನಾನು ನಿಮಗೆ ಜಯ ಕೊಡ್ತೀನಿ ಅಂತ ಹೇಳಿರ್ತಾರೆ. ಇವರು ಇಸ್ರಾಯೇಲಿಯರು ಸ್ವಲ್ಪ ಬುದ್ಧಿ ಜಾಸ್ತಿ, ಬ್ರೈನನ್ನು ಜಾಸ್ತಿ ಉಪಯೋಗ ಮಾಡಿ ಸಂಚಾರಕ್ಕೋಸ್ಕರ, ಅಂದರೆ ಸ್ಪೈ ಅಂತ ಅಂತೀವಲ್ವ, ಗೂಢಚಾರಿಗಳು, ಆ ರೀತಿ ಕಳಿಸ್ತಾರೆ ನೋಡ್ಕೊಂಡು ಬರಲಿಕ್ಕೆ. ಅಂದರೆ ನಾವು ಯುದ್ಧಕ್ಕೆ ಹೋಗುವಂತಹ ಜನ ಹೇಗಿದ್ದಾರೆ, ಅವ್ರ ಹತ್ರ ಎಷ್ಟು ಜನ ಇದ್ದಾರೆ ಸೈನಿಕರು, ಅವರ ಆಯುಧಗಳೇನು ಅಂತ ನೋಡಲಿಕ್ಕೆ ಇದರ ಗೂಢಚಾರರನ್ನು ಕಳಿಸ್ತಾರೆ. ಇಸ್ರಾಯೇಲಿಯರು ಒಂದೊಂದು ಗೋತ್ರಕ್ಕೆ ಒಬ್ಬೊಬ್ಬರಂತೆ 12 ಜನರನ್ನು ಕಳಿಸ್ತಾರೆ. ಅವ್ರು ನೋಡ್ಕೊಂಡು ಬರ್ತಾರೆ. ದೇವರಿಗೆ ಮುಂಚೆ ಏನು ಹೇಳಿರ್ತಾರೆ, ನೀವು ಯುದ್ಧಕ್ಕೆ ಹೋಗಿ ಏನರ ಬಗ್ಗೆನೂ ಯೋಚನೆ ಮಾಡಬೇಡಿ, ನಾನು ನಿಮಗೆ ಜಯ ಕೊಡ್ತೀನಿ. ಇವಾಗ ನೋಡ್ಕೊಂಡು ಬಂದಿರ್ತಾರಲ್ವ, ಇವ್ರು ಬಂದು ಏನು ಹೇಳ್ತಾರೆ ಗೊತ್ತಾ, ನಾವು ಯುದ್ಧಕ್ಕೆ ಹೋಗುವಂತಹದ್ದು ನಮ್ಮ ಗುಂಡಿಯನ್ನು ನಾವೇ ತೋಡ್ಕೊಂಡು ಒಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟ ಹಾಗೆ. ಅಂದರೆ ಅವ್ರು ಹೇಳುವಂತಹ ಮಾತಿನ ಅರ್ಥ ಹಾಗಿರುತ್ತೆ. ಯಾಕೆ, ನಾವು ಯಾರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದೀವೋ ಅವರೆಲ್ಲ ಹೆಂಗಿದ್ದಾರೆ ಗೊತ್ತಾ, ನಮಗಿಂತ ತುಂಬ ಹೈಟ್ ಇದ್ದಾರೆ, ಅವ್ರಿಗೆ ದೊಡ್ಡ ದೊಡ್ಡ ಕೋಟೆಗಳಿದೆ ಅಂತ ಹೇಳಿ ಭಯಪಟ್ಟು ಸುಮ್ಮನೆ ಆಗೋಗ್ತಾರೆ. ಯಾರ ಮಾತು ಮೇಲೆ ನಂಬಿಕೆ ಇಲ್ಲ. ಇಷ್ಟಕ್ಕೂ ಕೆಂಪು ಸಮುದ್ರವನ್ನು ಭಾಗ ಮಾಡಿರುವಂತಹದ್ದನ್ನು ನೋಡಿರುವಂತಹ ಮಹಾನುಭಾವರು ಇವರೇ, ಬೇರೆ ಯಾರೂ ಅಲ್ಲ, ಇವರೇ. ಇವಾಗ ಒಂದು ಜನಾಂಗದ ಮೇಲೆ ನೀವು ಯುದ್ಧಕ್ಕೆ ಹೋಗಿ ನಾನು ನಿಮಗೆ ಜಯ ಕೊಡ್ತೀನಿ ಅಂದರೆ, ಇಲ್ಲ, ಅವ್ರು ನಮಗಿಂತ ಸ್ಟ್ರಾಂಗು, ನಮಗಿಂತ ಹೈಟ್ ಇರುವಂಥವರೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಇದೆ ಅವರಿಗೆ ಅಂಥೇಳಿ ಸುಮ್ಮನೆ ಆಗೋಗ್ತಾರೆ. ದೇವ್ರಿಗೆ ಕೋಪ ಬಂತು, ಸರಿ ಆಯಿತು ಹೋಗಬೇಡಿ ಅಂತಾರೆ. ಹೋಗಬೇಡಿ, ಸರಿ ಆಯಿತು ಹೋಗಬೇಡಿ ಅಂತಾರೆ. ಇವಾಗ ದೇವ್ರಿಗೆ ಕೋಪ ಬಂದಿದೆ ಅಂತ ಈ ಜನರಿಗೆ ಗೊತ್ತಾಗಿ, ಇಲ್ಲ ಇವಾಗ ಹೋಗ್ತೀವಿ ನಾವು ಅಂತೆಲ್ಲ ಹೇಳ್ತಾರೆ. ದೇವ್ರೇನಂತಾರೆ ಗೊತ್ತಾ, ಒಂದು ವೇಳೆ ನೀವು ಹೋದರೆ ನಾನು ನಿಮ್ಮ ಜೊತೆ ಬರೋದಿಲ್ಲ. ಹೆಂಗೆ ಸೋತೋಗ್ತೀರಾ ಗೊತ್ತಾ, ಹಂಗೆ ಸೋತೋಗ್ತೀರಾ, ನೀವು ಊಹೆನೂ ಮಾಡ್ಕೊಳ್ಲಿಕ್ಕಾಗೋದಿಲ್ಲ, ಹಂಗೆ ಸೋತೋಗ್ತೀರಾ ಇವಾಗ ಹೋದರೆ. ಯಾಕೆಂದರೆ ಮುಂಚೆ ಹೋಗಿ ಅಂತ ನಾನು ಹೇಳಿದ್ದೆ, ನೀವು ನನ್ನ ಮಾತನ್ನು ನಂಬಿಲ್ಲ, ಇವಾಗ ನೀವು ಹೋಗ್ತೀನಿ ಅಂತಿದ್ದೀರಾ, ಇವಾಗಲಾದರೂ ನನ್ನ ಮಾತನ್ನು ನಂಬಿ ನಾನು ನಿಮ್ಮ ಜೊತೆ ಬರೋದಿಲ್ಲ, ನೀವು ಸೋತೋಗ್ತೀರಾ ಅಂತ ಹೇಳ್ತಾರೆ. ಆದರೂ ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಆ ಮಾತನ್ನು ನಂಬದೆ ಈ ಮಾತನ್ನು ನಂಬದೆ ಯುದ್ಧಕ್ಕೆ ಹೋಗ್ತಾರೆ. ಏನಾಗುತ್ತೆ ಆಮೇಲೆ, ಹೊಡೆಸ್ಕೊಳ್ಳುವಂತಹದ್ದು ಬೇರೆ, ಅಟ್ಟಾಡಿಸಿಕೊಂಡು ಬಂದು ಹೊಡೆಯುವಂತಹದ್ದು, ಆವಾಗ ಹೊಡೆಸ್ಕೊಳ್ಳುವಂತಹದ್ದು ಬೇರೆ. ಇವರು ಹೆಂಗೆ ಹೊಡೆಸ್ಕೊಂಡ್ರು ಗೊತ್ತಾ, ಇಸ್ರಾಯೇಲಿಯರು ಆಮೇಲೆ ದೇವರ ಮಾತನ್ನು ನಂಬದೆ, ಕೇಳದೆ, ನಂಬಿಕೆ ಇಡದೆ, ಎರಡೂ ಕಡೆ ಕೇಳಲಿಲ್ಲ. ಒಂದು ಕಡೆ ಹೋಗಿ ಅಂದರು, ಅಲ್ಲಿಗೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ದೇವರು ಕೋಪ ಬಂದಿದೆ ಅಂತ ಅಂದ್ಕೊಂಡು ಸರಿ ಇವಾಗ ಹೋಗ್ತೀವಿ ಅಂದರು, ದೇವರು ಬೇಡ ಅಂದರು, ಆ ಮಾತನ್ನು ನಂಬಿಲ್ಲ, ಹೋದರು. ಸತ್ಯವೇದದಲ್ಲಿ ಬರೆಸಿದ್ದಾರೆ, ಜೇನು ನೊಣಗಳ ಥರ ಮುತ್ತಿ ಮುತ್ತಿ ಹೊಡೆದ್ರಂತೆ ಅಮೋರಿಯರು ಇಸ್ರಾಯೇಲಿಯರಿಗೆ. ಹೌದಾ, ನಂಬಿಕೆ. ದೇವರು ಬಾಧೆಪಟ್ಟು ಅವಾಗ ಒಂದು ಮಾತನ್ನು ಮಾತಾಡ್ತಾರೆ. ಒಂದು ಸರಿ ನೋಡೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನು ಓದೋಣ. 1:28. ಇವ್ರು ಬಂದು ಮಾತಾಡ್ಕೊಳ್ತಿರುವಂತಹದ್ದು, ಅಲ್ಲಿ ನೋಡಿ ಬಂದು ಆ ಜನರನ್ನೆಲ್ಲ ನೋಡಿ ಏನಂತ ಹೇಳ್ಕೊಳ್ತಿದ್ದಾರೆ, ನಾವು ಹೋಗಬೇಕಾದ ಸೀಮೆ ಎಂಥದ್ದೆಂದು ಆಲೋಚಿಸಿರಿ, ಅಲ್ಲಿ ಹೋಗಿದ್ದ ನಮ್ಮ ಸಹೋದರರು ನಮಗೆ, ಆ ದೇಶದ ಜನರು ನಮಗಿಂತ ಹೆಚ್ಚಾಗಿ ಉದ್ದವಾಗಿಯೂ ಇದ್ದಾರೆ, ಅವರಿರುವ ಪಟ್ಟಣಗಳು ದೊಡ್ಡವು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳು ಆಗಿವೆ, ಅಲ್ಲಿ ಉನ್ನತ ಪುರುಷರನ್ನು ನೋಡಿದ್ದೇವೆಂದು ಹೇಳಿ ನಮ್ಮ ಧೈರ್ಯವನ್ನು ಕೆಡಿಸಿದ್ದಾರೆ ಅಂದುಕೊಳ್ಳು. ಅಂದರೆ ಇವ್ರು ಬಂದು ಮಾತಾಡ್ಕೊಳ್ತಿರುವಂತಹ ಮಾತಿದಲ್ಲ, ಅವ್ರು ನಮಗಿಂತ ಸ್ಟ್ರಾಂಗು, ಅದು ಇದು ಅಂತೆಲ್ಲ ಮಾತಾಡ್ಕೊಳ್ತಿದ್ದಾರೆ. ಆವಾಗ ಕೆಳಗಡೆ 29ನೇ ವಚನ, ಅದಕ್ಕೆ ನಾನು ಕಳವಳ ಪಡಬೇಡಿರಿ, ಅವರಿಗೆ ಭಯಪಡಬೇಡಿರಿ, ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನಡೆದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ನೀವು ಆ ಸ್ಥಳಕ್ಕೆ ಸೇರಿದ ಪರ್ಯಂತರವೂ ನಿಮ್ಮ ಪ್ರಯಾಣಗಳೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ಏನಂತ ಹೇಳಿದ್ರಂತೆ ಈ ಮುಂಚೆನೇ? ಏನಂತ ಮಾತಾಡಿದ್ದಾರೆ? ಇವರು ಭಯಪಟ್ಟಾಗ ಏನಂತ ಹೇಳಿದ್ರಂತೆ, ಏನಂತ ಧೈರ್ಯಪಡಿಸಿದ್ರಂತೆ? ತಂದೆ ಮಕ್ಕಳನ್ನು ಹೇಗೋ ಆ ಥರನೇ ಅಲ್ವ ದೇವರು ನಿಮ್ಮನ್ನು ನಡೆಸ್ಕೊಂಡು ಬಂದಿರುವಂತಹದ್ದು. ನೀವು ಇದಕ್ಕೆ ಹೆದರ್ತೀರಾ? ನೀವು ಈ ಚಿಕ್ಕ ವಿಚಾರಕ್ಕೆ ದೇವರ ಮಾತನ್ನು ನಂಬದೇ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಕೆಳಗಡೆ ಸಾಲನ್ನು ಓದೋಣ. 32ನೇ ವಚನ, ಆದರೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಇನ್ನೂ ನಂಬಲೇ ಇಲ್ಲ, ನಂಬಿಲ್ಲ. ಇಷ್ಟು ಹೇಳಿದ್ರು ನಂಬಿಲ್ಲ, ದೇವರ ಮಾತಿನ ಮೇಲೆ ವಿಶ್ವಾಸ ಇಲ್ಲ.
ಹೇಳ್ತಿರುವಂತಹ ವ್ಯಕ್ತಿಗೆ, ಅದನ್ನು ಜನರ ಮುಂದೆ ನರೇಟ್ ಮಾಡ್ತಿರುವಂತಹ ವ್ಯಕ್ತಿಗೆ ಅಷ್ಟೊಂದು ಬಾಧೆ ಆಗ್ತಿದೆ ಅಂದರೆ ಇನ್ನು ದೇವರಿಗೆ ಇನ್ನು ಎಷ್ಟು ಬಾಧೆ ಆಗಿರ್ಬೇಕು ನೀವು ಯೋಚನೆ ಮಾಡಿ ನೋಡಿ. ಹೌದಾ ಇಲ್ವಾ? ಪರಲೋಕದಿಂದ ದೇವರು ನಮ್ಮನ್ನು ನೋಡ್ತಿರ್ಬೇಕಾದ್ರೆ ಇಣುಕಿ ನಮ್ಮ ಬಿಹೇವಿಯರ್ಗಳು ಈ ಥರ ಇದೆ ಅಂದರೆ, ದೇವರನ್ನು ನಂಬದೇ ಇರುವಂತಹ ಬಿಹೇವಿಯರ್ಗಳಿದೆ ಅಂತ ಹೇಳಿದ್ರೆ, ನಡವಳಿಕೆ ಇದೆ ಅಂತ ಹೇಳಿದ್ರೆ, ಇನ್ನು ನೀವು ಯೋಚನೆ ಮಾಡಿ ನೋಡಿ, ಇನ್ನು ದೇವ್ರಿಗೆ ಎಷ್ಟು ಬಾಧೆ ಆಗ್ತಿರುತ್ತೆ. ಓಡ್ ಬರ್ತೀವಿ, ಡೈನಿಂಗ್ ಟೇಬಲ್ ಮಮ್ಮಿ ಮಾಡಿ ಇಟ್ಟಿದ್ದು ಅಂದರೆ ಹಾಕ್ಕೊಂಡು ಹಿಂದೆ ಮುಂದೆ ನೋಡೋದು ತಿಂತೀವಿ. ಡ್ಯಾಡಿ ಅಂತ ಹೇಳಿದ್ರೆ ನಂಬ್ತೀವಿ, ಮಮ್ಮಿ ನಂಬ್ತೀವಿ, ಡಾಕ್ಟ್ರ್ ನಂಬ್ತೀವಿ, ಎಲ್ಲರನ್ನೂ ನಂಬ್ತೀವಿ, ಕುಟುಂಬಸ್ಥರನ್ನ ನಂಬ್ತೀವಿ, ಯಾರ್ಯಾರನ್ನೂ ನಂಬ್ತೀವಿ. ದೇವ್ರ ಮೇಲೆ ಮಾತ್ರ ನಂಬಿಕೆ ಇಲ್ಲ. ಇಲ್ಲಿ ವಿಚಿತ್ರ ಏನು ಅಂದರೆ, ಪ್ರತಿದಿನ ನಮ್ಮನ್ನು ಪೋಷಿಸ್ತಿರುವಂತಹ ದೇವರೇ ಹೆಂಗಿರ್ಬೇಕು ಅವರಿಗೆ? ನಾನು ಅಂದರೆ ನಂಬಿಕೆ ಇಲ್ಲ, ನನ್ನ ಮಾತು ಅಂದರೆ ನನ್ನ ಮಕ್ಕಳಿಗೆ ನಂಬಿಕೆ ಇಲ್ಲ, ನಗುತ್ತಾರೆ ನಾನು ಏನಾದರೂ ಹೇಳಿದ್ರೆ ನನ್ನ ಮಕ್ಕಳು. ಹೆಂಗಿರುತ್ತೆ ಪ್ರಿಯರೇ? ನಿಮ್ಮ ಮಕ್ಕಳು ನಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ನೀವೇನೋ ಹೇಳ್ತೀರಾ, ನಾನು ಇದನ್ನು ಮಾಡ್ತೀನಿ, ನಿನ್ನನ್ನು ಹೀಗೆ ನೋಡ್ಕೋತೀನಿ, ಹಾಗೆ ನೋಡ್ಕೋತೀನಿ ಅಂತ ಹೇಳಿ ನೀವು ಹೇಳ್ತಿದ್ದೀರಾ. ನಿಮ್ಮ ಮಕ್ಕಳು ಅದನ್ನೆಲ್ಲ ನೋಡಿ ನಗ್ತಿದ್ದಾರೆ, ಸುಮ್ಮನೆ ಇರೋ ಡ್ಯಾಡಿ, ತಮಾಷೆ ಮಾಡಬೇಡ ಅಂತಿದ್ದಾರೆ. ಹೆಂಗಾಗತ್ತೆ ನಿಮಗೆ ತಂದೆಯಾಗಿ? ಹೌದಾ? ಇಲ್ಲಿ ಪ್ರತಿನಿತ್ಯವೂ ದೇವರಿಗೆ ಅದೇ ಪರಿಸ್ಥಿತಿ, ಅದೇ ಪಜೀತಿ. 33ನೇ ವಚನವನ್ನು ಓದೋಣ. ನಂಬಲಿಲ್ಲ ಅಂತ ಹೇಳಿ ಇನ್ನೊಂದು ಸಾರಿ ಮಾತಾಡಿದ್ದಾರೆ. ನೀವು ಹೋಗಬೇಕಾದ ದಾರಿಯನ್ನು ತೋರಿಸುವುದಕ್ಕೂ, ದಂಡು ಇಳಿಯಬೇಕಾದ ಸ್ಥಳಗಳನ್ನು ಗೊತ್ತು ಮಾಡುವುದಕ್ಕೂ, ರಾತ್ರಿ ಹೊತ್ತು ಬೆಂಕಿಯಲ್ಲಿಯೂ ಹಗಲು ಹೊತ್ತು ಮೇಘಗಳಲ್ಲಿಯೂ ಮಾರ್ಗದಲ್ಲಿ ನಿಮ್ಮನ್ನು ಮುಂದುಗಡೆ ಹೋದ ದೇವರನ್ನು ನೀವು ನಂಬಲಿಲ್ಲ, ನಂಬಿಕೆ ಇಟ್ಟಿಲ್ಲ. ದೇವರ ಮಾತು ಅಂದರೆ ನೀವು ನಂಬ್ತಿಲ್ಲ, ಸೀರಿಯಸ್ ಆಗಿ ತಗೊಳ್ತಿಲ್ಲ. ಏನಾಯಿತು ಗೊತ್ತಾ ಇವ್ರ ಪರಿಸ್ಥಿತಿ? ನಾನು ಆಗಲೇ ಹೇಳಿದ್ನಲ್ವ ಏನಾಯಿತು ಅಂತ ಹೇಳಿ ನೋಡಿ ಒಂದು ಸಾರಿ. 43ನೇ ವಚನ. ದೇವರು ಯುದ್ಧಕ್ಕೆ ಹೋಗಬೇಡ ಅಂತ ಫೈನಲಾಗಿ ಡಿಕ್ಲೇರ್ ಮಾಡಿದ್ರಲ್ವ, ನಾನು ಯುದ್ಧಕ್ಕೆ ಹೋಗುವಂತಾಗ ನೀವು ಹೋಗಿಲ್ಲ, ಈಗ ನೀವು ಹೋಗ್ತೀನಿ ಅಂತಿದ್ದೀರಾ, ನಾನು ಬರೋದಿಲ್ಲ ನಿಮ್ಮ ಜೊತೆ ಅಂತ ಹೇಳ್ತಿದ್ದೀನಿ. ಆ ಮಾತನ್ನು ಮೀರಿ ನಂಬದೇ ಹೋದ್ರಲ್ವ, ಏನಾಯಿತು 43ನೇ ವಚನದಲ್ಲಿ? ನಾನು ಆ ಮಾತನ್ನು ನಿಮಗೆ ತಿಳಿಸಿದರೂ ನೀವು ಕಿವಿಗೊಡದೆ ಯೆಹೋವನ ಆಜ್ಞೆಯನ್ನು ತಾತ್ಸಾರ ಮಾಡಿ ಸೊಕ್ಕಿನಿಂದ ಬೆಟ್ಟವನ್ನು ಹತ್ತಿದ್ದೀರಿ. 44. ಆಗ ಬೆಟ್ಟದಲ್ಲಿದ್ದ ಅಮೋರಿಯರು ನಿಮಗೆ ವಿರೋಧವಾಗಿ ಹೊರಟು ಜೇನು ಹುಳುಗಳಂತೆ ನಿಮಗೆ ಮುತ್ತಿ ಸೇರಾನಲ್ಲಿ ಹೋರ್ಮದವರೆಗೂ ಬೆನ್ನಟ್ಟಿ ಸಂಹರಿಸಿದರು. ಜೇನು ನೊಣ ಮುಟ್ಟಿದ್ರೆ ಹೆಂಗಿರುತ್ತೆ? ಅಟ್ಟಾಡಿಸ್ಕೊಂಡು ಬರ್ತಿರುತ್ತಲ್ವ, ನೀವೆಲ್ಲಿ ಹೋದ್ರು ಅಲ್ಲಿಗೆ, ಆ ಥರ ಹೊಡೆಸ್ಕೊಂಡ್ರಂತೆ ಇವರು. ಏನಕ್ಕೆ? ದೇವರ ಮೇಲೆ ನಂಬಿಕೆ ಇಲ್ಲ. ದೇವರ ಮಾತು ಅಂದರೆ ಆ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಡೆಯುತ್ತಾ, ಆಗುತ್ತಾ? ನಾವಿಷ್ಟೊತ್ತು ಆಲೋಚನೆ ಮಾಡಿರುವಂತಹದ್ದು ನಂಬಿಕೆ ಇಲ್ಲದೇ ಇರುವಂಥ ಘಟನೆಗಳು. ದೇವರ ಮಾತನ್ನು ನಂಬುವಂತಹ, ಪ್ರತಿ ಮಾತನ್ನು ಸಹ ನಂಬುವಂಥವರು, ನಂಬಿದಂಥವರು ಸತ್ಯವೇದದಲ್ಲಿ ಇದ್ದಾರೆ. ಎರಡೆರಡು ಉದಾಹರಣೆಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಅವರ ಬಗ್ಗೆ. ಪ್ರಪ್ರಥಮವಾಗಿ ಯಾರು ಕಾಣಿಸ್ತಾರೆ ನಮಗೆ ಲಿಸ್ಟಲ್ಲಿ? ಯೋಸೇಫನು. ಪ್ರಿಯರೇ, ಅವರ ಚರಿತ್ರೆಯನ್ನು ಒಂದು ಸಾರಿ ನೋಡಿ. ಯೋಸೇಫನ ಚರಿತ್ರೆಯನ್ನು ಒಂದು ಸಾರಿ ನೋಡಿ. ಏನಂತ ಹೇಳಿ ವಾಗ್ದಾನ ಮಾಡಿರ್ತಾರೆ ಹಯೋಸೇಫನು ಎಳೆ ವಯಸ್ಸಿನಲ್ಲೇ ದೇವರು ಏನಂತ ಹೇಳಿ ಕನಸನ್ನೆಲ್ಲ ಕೊಟ್ಟು ವಾಗ್ದಾನ ಮಾಡಿರ್ತಾರಲ್ವ, ಏನೇನು ಹೇಳಿರ್ತಾರೆ? ಹೌದಲ್ವಾ? ಅಣ್ಣಂದಿರಿಗಿಂತ ನೀನು ಉನ್ನತವಾಗಿರ್ತೀಯ, ಅದನ್ನೆಲ್ಲ ತೋರಿಸಿರ್ತಾರಲ್ವ. ಸಾಮ್ಯ ರೂಪಗಳು, ಎಲ್ಲ ಗರಿಗಳು ಈತನಿಗೆ ಅಡ್ಡ ಬೀಳುವಂತಹದ್ದು, ಇದನ್ನೆಲ್ಲ ತೋರಿಸಿರ್ತಾರಲ್ವ. ನೀನು ಉನ್ನತವಾಗಿರ್ತೀಯ, ನೀನು ಆಶೀರ್ವದಿಸ್ತೀನಿ ಹೇಳಿರ್ತಾರೆ. ನಿಮಗೂ ಆಶೀರ್ವಾದ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಉದಾಹರಣೆಯನ್ನು ಕೋಟ್ ಮಾಡ್ತಿಲ್ಲ. ನಾವು ಈ ಕಾಲದಲ್ಲಿ ಎಷ್ಟು ದೇವರ ಮೇಲೆ ವಿಶ್ವಾಸ ಇಡಬೇಕು, ದೇವರ ಮಾತಿನ ಮೇಲೆ ನಂಬಿಕೆ ಇಡಬೇಕು, ಅದು ಗೊತ್ತಾಗಬೇಕಂದ್ರೆ ಹಳೆ ಒಡಂಬಡಿಕೆ ಈ ಸನ್ನಿವೇಶಗಳು ಗೊತ್ತಾಗಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಮಾತ್ರ ಇದನ್ನು ಮಾತಾಡ್ತಿರುವಂತಹದ್ದು. ಓಕೆ, ಇದನ್ನೆಲ್ಲ ಹೇಳಿರ್ತಲ್ವ. ಯೋಸೇಫನಿಗೆ ಮಾರ್ಬಿಡ್ತಾರೆ. ಮಾರಬೇಕಾದ್ರೆ ಯೋಸೇಫನ್ ಏನು ಅಂದ್ಕೊಂಡಿರ್ಬೋದು? ಏನೇನೋ ಅಂದರು ದೇವರು. ನಾನು ಎದ್ದು ನಿಂತ್ಕೊಂಡಿರ್ತೀನಂತೆ, ನಮ್ಮ ಅಣ್ಣಂದಿರೆಲ್ಲ ನನಗೆ ಅಡ್ಡ ಬೀಳ್ತಾರಂತೆ, ಏನೇನೋ ಅಂದರು ದೇವರು ಒಂದು ಕಾಲದಲ್ಲಿ. ಇವಾಗ ಮಾರ್ಬಿಟ್ರಲ್ವ, ಒಂದು ಬೇರೆ ದೇಶಕ್ಕೆ ಹೋಗ್ತಿದ್ದೇನೆ, ಮುಗ್ದೋಯ್ತಲ್ವ ಕತೆ. ದೇವರು ನಂಬಿಕಸ್ಥರಲ್ಲ, ಮೋಸಗಾರರು ಅಂತ ಅಂದ್ಕೊಂಡಿರ್ಬೋದಿತ್ತಾ ಇಲ್ವಾ? ಹೌದಾ? ದೇವರು ನಂಬಿಕಸ್ಥರಲ್ಲ, ಯಾಕೆಂದರೆ ತಾನು ಕೊಟ್ಟಿರುವಂತಹ ಮಾತನ್ನು ಉಳಿಸ್ಕೊಳ್ತಿರುವಂಥವರಲ್ಲ, ತಾನು ಕೊಟ್ಟಿರುವಂತಹ ಮಾತನ್ನು ನೆರವೇರಿಸ್ತಿರುವಂಥವರಲ್ಲ. ಹೀಗೆಲ್ಲ ದರ್ಶನ ಕೊಟ್ಬಿಟ್ಟು ಮಾರಿಸ್ಬಿಟ್ರಲ್ವ, ಅನ್ಯಾಯ ಅಲ್ವಾ? ಆ ದೇಶಕ್ಕೆ ಹೋದರೆ ನಾನು ಮತ್ತೆ ಯಾವತ್ತೂ ನನ್ನ ದೇಶಕ್ಕೆ ತಿರುಗಿ ಬರೋದಿಲ್ಲ. ಇನ್ನೆಲ್ಲಿ ನಾನು ಉನ್ನತ ಸ್ಥಾನಕ್ಕೆ ಇರುವಂಥದ್ದು ಎಲ್ಲಿ? ಜೀವನ ಪೂರ್ತಿ ಹೆಂಗೆ ಮಾರಿದ್ರು ಅಂತ ಹೇಳಿದ್ರೆ ಸ್ಲೇವ್ ಅಂತ ಹೇಳಿ ಕರಿತೀವಿ. ಮಾರಾಟ ಆಗಿರುವಂಥವ್ರನ್ನ ಏನಂತ ಕರಿತೀವಿ? ಸ್ಲೇವ್ ಅಂತ ಹೇಳಿ ಕರಿತೀವಿ. ಗುಲಾಮರು ಅಂತ ಹೇಳಿ ಕರಿತೀವಿ. ಹೌದಾ? ಗುಲಾಮರನ್ನಾಗಿ ಮಾರ್ಬಿಟ್ರಲ್ವ ನನ್ನನ್ನು. ನಾನಿನ್ನು ಮುಂದೆ ಉನ್ನತ ಸ್ಥಾನ ಅಲ್ಲ, ಜೀವನ ಪೂರ್ತಿ ಹೆಂಗೆ ಕಾಲ ಕಳಿಬೇಕು? ಗುಲಾಮನಾಗಿ ಕಾಲ ಕಳಿಬೇಕು. ದೇವರ ಮಾತಿನ ಮೇಲೆ ಅವಿಶ್ವಾಸ ತೋರುವಂತಹ ಚಾನ್ಸ್ ಇತ್ತಾ ಯೋಸೇಫನಿಗೆ? ಹೌದು, ಚಾನ್ಸ್ ಇತ್ತು. ಆ ಸಂದರ್ಭದಲ್ಲಿ ನಂಬಿಕೆ ಕಳ್ಕೊಳ್ಳಲಿಲ್ಲ. ನೆಕ್ಸ್ಟ್ ಅದಾದ ನಂತರ ಅಲ್ಲಿ ಹೋದ ನಂತರ ಏನೇನಾಗುತ್ತೆ? ಸೆರೆಮನೆಗೆ ಹಾಕ್ತಾರಲ್ವ. ಸೆರೆಮನೆಗೆ ಹಾಕುವುದಕ್ಕಿಂತ ಮುಂಚೆ
ಎಲ್ಲ ನೀಟಾಗಿ ಹೋಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಪಟ್ಟಂತ ಏನು ಬರುತ್ತೆ? ಪೋಟಿಫರನ ಹೆಂಡತಿ ಇಂದ ಒಂದು ತೊಂದರೆ ಬರುತ್ತೆ. ಇದ್ಯಾವ ತೊಂದರೆ? ಕೊನೆಯಲ್ಲಿ ದೇವರು ಕೊಟ್ಟಂತಹ ವಾಗ್ದಾನವನ್ನು ನೆರವೇರಿಸಿದ್ರು. ದೇವರು ಹೇಳಿದಂತಹ ಮಾತನ್ನು ನೆರವೇರಿಸಿದ್ರು. ದೇವರು ಹೇಳಿದಂತಹ ಮಾತಿನ ಮೇಲೆ ಯಾವತ್ತಾದರೂ ಯೋಸೇಫನಿಗೆ ಡೌಟ್ ಬಂದಂತೆ ಕಾಣಿಸುತ್ತೆ ನಮಗೆ ಸತ್ಯವೇದದಲ್ಲಿ? ಸಾರಳ ಥರ ಯಾವಾಗಲಾದರೂ ನಗದಿರುವಂತಹದ್ದು, ಹಿಂದೆ ತಿರುಗಿ ನೋಡಿರುವಂತಹದ್ದು, ಲೋಟನ ಪತ್ನಿಯ ಥರ ಯಾವತ್ತಾದರೂ ಕಾಣಿಸ್ತಾ ನಮಗೆ? ಇಲ್ಲ. ಅಂದರೆ ದೇವರ ಮಾತಿನ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟಿರುವಂಥವರು ಇದ್ದಾರೆ ಸತ್ಯವೇದದಲ್ಲಿ. ಆ ಮಾತಿನ ಮೇಲೆ ವಿಶ್ವಾಸ ಇಲ್ಲದೆ ಇರುವಂಥವರು ಇದ್ದಾರೆ. ನಾವು ಯಾವ ಗ್ರೂಪು? ಸದ್ಯಕ್ಕೆ ವಿಶ್ವಾಸ ಇಲ್ಲದೆ ಇರುವಂಥವ್ರು, ನಂಬಿಕೆ ಇಲ್ಲದೆ ಇರುವಂಥವ್ರು, ಹೌದಾ? ಸದ್ಯಕ್ಕೆ ಮನುಷ್ಯರು ಹೇಳಿರುವಂತಹ ಮಾತಿನ ಮೇಲೆ ಜಾಸ್ತಿ ನಂಬಿಕೆ ಇಡುವಂಥವರು. ನೋಹನು ಕಾಣಿಸ್ತಾರಲ್ವ ನಮಗೆ ಸತ್ಯವೇದದಲ್ಲಿ. ಇಲ್ಲಿ ವಿಚಿತ್ರ ಏನು ಗೊತ್ತಾ ಪ್ರಿಯರೇ? ನೋಹನಿಗೆ ಹಡಗು ಕಟ್ಟು, ಇಷ್ಟು ಅಳತೆ ಇರಬೇಕು, ಇಷ್ಟು ಉದ್ದ ಇರಬೇಕು, ಇಷ್ಟು ಎತ್ತರ ಇರಬೇಕು ಅಂತ ಹೇಳಿ ದೇವರು ಹೇಳಿದ ನಂತರ, ಇನ್ಸ್ಟ್ರಕ್ಷನ್ ಕ್ಲಿಯರಾಗಿ ಕೊಟ್ಟ ನಂತರ, ಇಲ್ಲಿ ವಿಚಿತ್ರ ಏನು ಅಂದರೆ, ಸಾಕಷ್ಟು ಜನ ಸತ್ಯವೇದವನ್ನು ಹೇಗೆ ಇಂಟರ್ಪ್ರಿಟ್ ಮಾಡಿದ್ದಾರೆ ಪಂಡಿತರು ಅಂತ ಹೇಳಿದ್ರೆ, ನೋಹನ ಕಾಲದವರೆಗೂ ಭೂಮಿಯ ಮೇಲೆ ಮಳೆ ಅನ್ನುವಂತಹದ್ದು ಬಿದ್ದಿರಲಿಲ್ಲ. ಏನು ಬಿದ್ದಿರಲಿಲ್ಲ? ನೋಹನ ಕಾಲದವರೆಗೂ ಭೂಮಿಯ ಮೇಲೆ ಮಳೆ ಅನ್ನುವಂತಹದ್ದು ಬಿದ್ದಿರಲಿಲ್ಲ. ನಾವು ಒಂದು ವಚನವನ್ನು ಸಹ ಇದಕ್ಕೋಸ್ಕರ ಓದ್ತೀವಿ. ಆದಿಕಾಂಡ 2ನೇ ಅಧ್ಯಾಯ 5ನೇ ವಚನವನ್ನು ಓದ್ತೀವಿ. 5, 6ನೇ ವಚನಗಳಲ್ಲಿ ಒಂದ್ಸರಿ ಓದೋಣ ಅದನ್ನು. ಹಾಂ ಮಳೆಯನ್ನು ಸುರಿಸಿರಲಿಲ್ಲ. ಮಳೆಗೆ ಬದಲಾಗಿ ಏನು ಕೆಲಸ ಮಾಡ್ತಿತ್ತಂತೆ ಮುಂದೆ? ಹಾಂ ಹಾಗಾದರೆ ನೆಲ ಹೇಗೆ ಒದ್ದೆ ಆಗ್ತಿತ್ತು? ಗಿಡಗಳಿಗೆಲ್ಲ ಬೇಕಾಗಿರುವಂತಹ ನೀರು ಹೇಗೆ ಸಿಗ್ತಿತ್ತು ಅಂದರೆ ಹೀಗೆ. ಮಳೆ ಅನ್ನುವಂಥ ಕಾರ್ಯಕ್ರಮನೇ ಇರಲಿಲ್ಲ ಅದಕ್ಕೆ ಮುಂಚೆ. ಇದು ಸಾಕಷ್ಟು ಜನರ ಇಂಟರ್ಪ್ರಿಟೇಷನ್ ಈ ವಚನದ್ದು, ಹೌದಾ? ಏನಾಗ್ತಿತ್ತಂತೆ? ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಹಿಂಗೆ ನಡೀತಿತ್ತು. ಮಳೆ ಅಂದರೆ ಏನು ಬ್ರದರ್ ಹಂಗಂದರೆ ಅಂತ ಕೇಳುವಂಥ ಕಾಲ. ದೇವರು ಏನಂದ್ರು ನೋಹನ ಹತ್ರ ಬಂದು, ಮಳೆ ತೊಗೊಂಡು ಬರ್ತೀನಿ, ನೀನೇನು ಮಾಡಬೇಕು? ಹಡಗನ್ನು ಕಟ್ಟಬೇಕು. ನೀರು ತೊಗೊಂಬರ್ತೀನಿ, ಆ ನೀರಿಂದ ನಿಮ್ಮ ಕುಟುಂಬ ರಕ್ಷಣೆ ಹೊಂದಬೇಕು, ನಿನ್ನ ಮಾತನ್ನು ಕೇಳುವಂಥವ್ರು ರಕ್ಷಣೆ ಹೊಂದಬೇಕಂದ್ರೆ ನೀನು ಹಡಗು ಕಟ್ಟಬೇಕು. ಏನು ಬರುತ್ತೆ? ಮಳೆ ಬರುತ್ತೆ. ಏನು ಬರುತ್ತೆ? ಮಳೆ ಬರುತ್ತೆ. ಏನು ಪ್ರಭು ಹಂಗಂದರೆ ನಾವು ಯಾವತ್ತೂ ನೋಡೇ ಇಲ್ಲ ಅದನ್ನು ಅಂತ ಕೇಳಿಲ್ಲ ಅವರು. ಏನಂದರು? ನೀನು ಹಡಗು ಕಟ್ಟಬೇಕು ಅಂದ. ಏನಕ್ಕೋಸ್ಕರ ಹಡಗು ಕಟ್ಟಬೇಕು ಅನ್ನುವಂಥದ್ದು ನನಗೆ ಅನಿವಾರ್ಯತೆ ಇಲ್ಲ. ಅದು ನೀನು ಕಟ್ಟಬೇಕು ಅಂದಿದೆಯಾ, ನಾನು ಕಟ್ತೀನಿ. ಅದು ಅವ್ರ ದೇವರ ಮೇಲೆ ಇಟ್ಟಂತಹ ನಂಬಿಕೆ. ನಾವು ಡಾಕ್ಟ್ರು ಕೊಟ್ಟಂಥ ಟ್ಯಾಬ್ಲೆಟ್ಸನ್ನು ಏನಕ್ಕೆ ಅಂತ ಹೇಳಿ ಹೆಂಗೆ ಕೇಳದೆ ಬಂದು ನೀಟಾಗಿ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು 3 ಹೊತ್ತು ತೊಗೊಳ್ತಿರ್ತೀವೋ, ಹಾಗೆ ಅವರು ದೇವರ ಹತ್ರ ಪ್ರಶ್ನೆ ಮಾಡಿಲ್ಲ. ಇದು ಮಾಡಬೇಕು ಅಂದರೆ ಏನಕ್ಕೆ ಅನ್ನುವಂಥ 2ನೇ ಮಾತನ್ನು ಕೇಳದೆ ತಲೆ ಬಾಗಿಸಿ ಆ ಕೆಲಸವನ್ನು ಮಾಡ್ಕೊಂಡು ಹೋದರು. ಅದು ಅವರಿಗೆ ದೇವರ ಮೇಲಿರುವಂಥ ನಂಬಿಕೆ. ಇಷ್ಟು ಚೆನ್ನಾಗಿ ನಂಬ್ತಿದ್ದಾರೆ ಇವರೆಲ್ಲ. ಹೌದು, ನಾವು ಇದೇ ಥರ ನಂಬ್ತಿದ್ದೀವ? ಇಷ್ಟಕ್ಕೂ 2 ನಿಮಿಷ ಮುಗಿಸ್ಕೊಳ್ಳೋಣ. 2 ವಚನ ಇದೆ. ಇಷ್ಟಕ್ಕೂ ನಮ್ಮ ಕಣ್ಮುಂದೆ ಇರುವಂತಹ ಪ್ರಾಣಿಗಳು ಎಷ್ಟು ಚೆನ್ನಾಗಿ ನಂಬ್ತಿದೆ ಗೊತ್ತಾ ದೇವರನ್ನು? ನಮಗೆ ಯಾವುದ್ರ ಮೇಲೆ ನಂಬಿಕೆ? ಈದರ್ ಮನುಷ್ಯನನ್ನು ನಂಬಿರ್ತೀವಿ, ಇಲ್ಲಾಂದರೆ ನಮ್ಮ ವಿದ್ಯೆಯನ್ನು ನಂಬ್ಕೊಂಡಿರ್ತೀವಿ, ನಮ್ಮ ಸಂಪಾದನೆಯನ್ನು ನಂಬ್ಕೊಂಡಿರ್ತೀವಿ, ಹೌದಾ? ನಮ್ಮ ಶಕ್ತಿಯನ್ನು ನಂಬ್ಕೊಂಡಿರ್ತೀವಿ. ಇದು ನಾವು ನಂಬ್ಕೊಳ್ಳುವಂತಹ ವಿಚಾರಗಳು. ಪ್ರಾಣಿಗಳು ಎಷ್ಟು ಚೆನ್ನಾಗಿ ದೇವರನ್ನು ನಂಬಿದೆ ಗೊತ್ತಾ? ಪ್ರಾಣಿಗಳಿಗಿರುವಂತಹ ನಂಬಿಕೆ ಎಷ್ಟು ದೊಡ್ಡದು ಗೊತ್ತಾ? ಕಾಗೆಗಳಿಗೆ ಊಟ ಬೇಕಾದರೆ ಏನು ಮಾಡುತ್ತವಂತೆ? ಕಾಗೆಗಳ ಮರಿಗಳಿಗೆ ಊಟ ಬೇಕಾದರೆ ಏನು ಮಾಡುತ್ತವಂತೆ? ದೇವರನ್ನು ಕೇಳುತ್ತಂತೆ. ಪಕ್ಕದಲ್ಲಿರುವಂಥ ಕಾಗೆನ ನಂಬ್ಕೊಂಡಿಲ್ಲ ಇದು ಊಟ ಕೊಡುತ್ತೆ ಅಂತ ಹೇಳಿ. ಮಮ್ಮಿನೂ ನಂಬ್ಕೊಂಡಿಲ್ಲ, ಮಮ್ಮಿ ಊಟ ತೊಗೊಂಡು ಬಂದು ನನ್ನ ಬಾಗಿಲು ಇಡ್ತಾರೆ ಅಂತ. ನಾವು ಸಾಕಷ್ಟು ಕ್ಲಿಪ್ಗಳನ್ನು ನೋಡಿದ್ದೀವಲ್ವ? ತಾಯಿ ಒಂದು ಪಕ್ಷಿ ಬಂದು ಮಗುವಿನ ಬಾಯಲ್ಲಿ ಫುಡ್ಡನ್ನು ಇಡುವಂತಹ ನೋಡಿದ್ದೀವ? ಅದು ಪ್ರತಿ ಪಕ್ಷಿಯ ಜೀವನದಲ್ಲಿ ನಡೆದರೂ ಸಹ ಆ ಪಕ್ಷಿಗಳ ಮರಿಗಳಿಗಿರುವಂಥ ಗುಣ ಏನು? ಮಮ್ಮಿ ಬಂದು ಕೊಡ್ತಿಲ್ಲ, ದೇವರು ಕೊಡ್ತಿದ್ದಾರೆ. ಎಲ್ಲಿಂದ ಬಿಲ್ಡ್ ಆಗ್ತಿದೆ ನಂಬಿಕೆ ಅನ್ನುವಂತಹದನ್ನು ಒಂದು ಸಾರಿ ನೋಡಿ. ಸತ್ಯವೇದದಲ್ಲಿ ನೋಡೋಣ ಮಾತನ್ನು. ಯೋಬನ ಗ್ರಂಥ 28ನೇ ಅಧ್ಯಾಯ 41ನೇ ವಚನ. 38:41. ಯೋಬನ ಗ್ರಂಥ 38ನೇ ಅಧ್ಯಾಯ 41ನೇ ವಚನ. ತಮ್ಮ ಮರಿಗಳು ಗುಟುಕಿಲ್ಲದೆ ಅಲಿಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು?
ಈ ಮರಿಗಳು, ಕಾಗೆಯ ಮರಿಗಳು ನೀರು ಕುಡಿಲಿಕ್ಕೆ, ಆಹಾರಕ್ಕೆ ಇಲ್ಲದೆ ಅಲೀತಿರ್ಬೇಕಾದ್ರೆ ಅಲಿತಾ ಅಲಿತಾ ದೇವರಿಗೆ ಮೊರೆ ಇಟ್ಟಾಗ ಕಾಗೆಗಳಿಗೆ ದೇವರು ಆಹಾರವನ್ನು ಕೊಟ್ಟು ಕಳಿಸ್ತಾರಂತೆ. ಮರಿಗಳು ಕೇಳಿದ್ರೆ ತಾಯಿ ಕೈಯಲ್ಲಿ ಆಹಾರವನ್ನು ಕೊಟ್ಟು ಕಳಿಸ್ತಿದ್ರಂತೆ ದೇವರು. ಯಾರ ಮೇಲೆ ನಂಬಿಕೆ ಇಟ್ಟಿವೆ ಕಾಗೆಯ ಮಕ್ಕಳು? ಕಾಗೆ ಮಕ್ಕಳು ಎಷ್ಟೋ ಪರವಾಗಿಲ್ಲ ಅಲ್ವಾ ಮನುಷ್ಯರ ಮಕ್ಕಳಿಗಿಂತ. ಇವರು ಹಸಿವಾದರೆ ಮಮ್ಮಿ ಅಂತಾರೆ, ಹಸಿವಾದರೆ ಡ್ಯಾಡಿ ಅಂತಾರೆ. ಯಾರು ಊಟ ಕೊಟ್ಟಿದ್ರು ಅಂದರೆ ಮಮ್ಮಿ ಡ್ಯಾಡಿ ಅಂತಾರೆ. ಕಾಗೆಗಳ ಮರಿಗಳು ಏನು ಹೇಳ್ತಿದ್ಯಂತೆ? ದೇವರಿಗೆ ಮೊರೆ ಇಡ್ತಿದ್ಯಂತೆ ಆಹಾರಕ್ಕೋಸ್ಕರ. ಹೌದಾ? ಚಿಕ್ಕ ವಯಸ್ಸಲ್ಲಿ ಒಂದು ಕಥೆಯನ್ನು ಓದ್ಕೊಂಡಿದ್ದೀವಲ್ವ, ನೀರಿರಲಿಲ್ಲ, ಪಾಟಲ್ಲಿ ತುಂಬ ಕಮ್ಮಿ ಇತ್ತು, ಇದು ಒಂದೊಂದೇ ಕಲ್ಲು ತೊಗೊಬಂದು ಹಾಕಿ 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 ಆ ನೀರು ಮೇಲೆ ಬಂತು, ನೋಡಿದ್ದೀವ? ನಿಜವಾಗ್ಲೂ ಹೇಳಬೇಕಂದ್ರೆ ಕಾಗೆಗಳು ಎಷ್ಟೋ ಪರವಾಗಿಲ್ಲ. ನಿಮ್ಮ ಮನೆ ಹತ್ರ ನೆಕ್ಸ್ಟ್ ಟೈಮ್ ಕಾಗೆ ಬಂದು, ಅದೇನೋ ಗೊತ್ತಿಲ್ಲ, ಒಳ್ಳೊಳ್ಳೆ ಪ್ರಾಣಿಗಳು ಬಂದರೆ ಮನುಷ್ಯರು ಅಶುದ್ಧ ಅನಿಷ್ಟ ಅಂತ ಹೇಳಿ ಹೊರಗಡೆ ಕಳಿಸ್ಬಿಡ್ತಾರೆ. ಅದು ಬಂದು ಮನೆ ಹತ್ರ ಎಲ್ಲಾದರೂ ಸುತ್ತಮುತ್ತ ಕೂತ್ಕೊಂಡಿದೆ ಅಂತ ಅಂದ್ಕೊಳ್ಳಿ, ಉಶ್ 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 ಅಂತ ಹೇಳಿ ಅದನ್ನು ಓಡಿಸೋವರೆಗೂ ಸಮಾಧಾನ ಇಲ್ಲ ಮನೇಲಿರುವಂಥವ್ರಿಗೆ. ನಿಮ್ಮ ಮಕ್ಕಳನ್ನು ಕರೆದು ನೆಕ್ಸ್ಟ್ ಟೈಮ್ ತೋರಿಸಿ, ಏನಂತ, ಕಾಗೆ ಮರಿ ಥರ ಜೀವನ ಮಾಡು ನೀನು. ಯಾರನ್ನು ನಂಬಿರಬೇಕು ಜೀವನದುದ್ದಕ್ಕೂ ಸಹ, ಯಾರ ಮೇಲೆ ವಿಶ್ವಾಸ ಇಟ್ಟಿರಬೇಕು? ನಿನ್ನ ವಿದ್ಯೆಯ ಮೇಲಲ್ಲ, ನಿನ್ನ ಸಂಪಾದನೆ ಮೇಲಲ್ಲ, ನಿನಗಿರುವಂಥ ಶಕ್ತಿ ಮೇಲಲ್ಲ. ಯಾರ ಮೇಲೆ? ದೇವರ ಮೇಲೆ. ಕಾಗೆ ತನ್ನ ಮರಿಯನ್ನು ಅಷ್ಟು ಚೆನ್ನಾಗಿ ಬೆಳೆಸ್ತಾ ಮನುಷ್ಯರು ಬೆಳೆಸ್ತಿದಾರ? ನಂಬಿಕೆ ಇಲ್ಲ. ಅದು ಸ್ಟ್ರಾಂಗಾಗಿ ನಂಬಿದೆ, ದೇವರೇ ಆಹಾರ ಕೊಡುವಂತಹದ್ದು ಅಂತ ಹೇಳಿ ಸ್ಟ್ರಾಂಗಾಗಿ ನಂಬಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದೆ. ಇನ್ನು ಸಿಂಹ, ಕೊನೆ ರೆಫರೆನ್ಸ್ ಈಗ ನಾವು ನೋಡುವಂತಹದ್ದು. ಇನ್ನು ಸಿಂಹಕ್ಕಿರುವಂಥ ಶಕ್ತಿ ಗೊತ್ತಾ? ಕಾಡಿನ ರಾಜ. ಹೌದಾ? ನಾವು ಯಾವ ಊರಿಗೆ ರಾಜರು? ನಾವು ಯಾವುದಾದ್ರೂ ಊರಿಗೆ ರಾಜರ ಅಲ್ಲ. ಆದರೂ ಸಹ ನಮಗೆ ನಮ್ಮ ಮೇಲಿರುವಂಥ ಕಾನ್ಫಿಡೆನ್ಸ್ ಏನು? ದೇವರ ಮೇಲೆ ನಂಬಿಕೆ ಇಲ್ಲ, ನಮ್ಮ ಮೇಲಿರುವಂಥ ಕಾನ್ಫಿಡೆನ್ಸ್ ಏನು? ನಮಗೆ ನಂಬಿಕೆ ಇರುವಂಥದ್ದೆಲ್ಲ ನಮ್ಮ ಶಕ್ತಿಯ ಮೇಲೆ. ಶಕ್ತಿ ಇದೆ ಬ್ರದರ್ ಮೈಯಲ್ಲಿ, ದುಡಿತೀನಿ, ತಿಂತೀನಿ. ಸಿಂಹಕ್ಕಿಂತ ಶಕ್ತಿ ಇದೆಯಾ ನಮ್ಮ ಮೈಯಲ್ಲಿ? ಸಿಂಹಕ್ಕಿಂತ ಶಕ್ತಿ ಇದೆಯಾ? ಸಿಂಹ ಬಂದು ಸುಮ್ಮನೆ ಹಿಂಗಂದರೆ ಅಷ್ಟು ದೂರ ಬೆದಿರ್ತೀವಿ. ಅದು ಸಿಂಹಕ್ಕಿರುವಂಥ ಶಕ್ತಿ, ಇದು ನಮಗಿರುವಂಥ ಶಕ್ತಿ. 350-400 kg ಇರುತ್ತೆ ಒಂದೊಂದು ಸಿಂಹ. ಅದೊಂದು ಸರಿ ಗರ್ಜಿಸಿದ್ರೆ ಕಾಡಲ್ಲಿ 7 ಕಿಲೋಮೀಟ್ರ್ವರೆಗೂ ಕೇಳಿಸುತ್ತಂತಾರೆ ಅದರ ಗರ್ಜನೆಯ ಏಕೋ. ಅದು ಸಿಂಹಕ್ಕಿರುವಂಥ ಶಕ್ತಿ. ಆಹಾರಕ್ಕೋಸ್ಕರ ಯಾರನ್ನು ಕೇಳ್ಕೊಳ್ಳುತ್ತಂತೆ? ನನ್ನ ಹತ್ರ ಇರುವಂಥ ಶಕ್ತಿ ಅಂತ ಹೇಳಿ ತನ್ನ ಶಕ್ತಿಯ ಮೇಲೆ ಅದು ಆಧಾರಗೊಂಡು ನಂಬಿಕೆಯನ್ನು ಇಟ್ಟಿಲ್ಲ. ಯಾವುದ್ರ ಮೇಲೆ ನಂಬಿಕೆ ಇಟ್ಟಿದೆ? ದೇವರ ಮೇಲೆ. ಕೊನೆ ವಚನ, ಕೀರ್ತನೆಗಳು 104ನೇ ಅಧ್ಯಾಯ. ಕೀರ್ತನೆಗಳು 104ನೇ ಅಧ್ಯಾಯ 21ನೇ ವಚನ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ರಿಕ್ವೆಸ್ಟ್ ಮಾಡುತ್ತಂತೆ ದೇವರ ಹತ್ರ, ಆಹಾರವನ್ನು ಕೇಳಿಕೊಳ್ಳುತ್ತಂತೆ. ನಾವೇ ಪ್ರಾರ್ಥನೆಗಳನ್ನು ಮಿಸ್ ಮಾಡುವಂತಹ ಮಹಾಪುರುಷರು ಅಂದರೆ ಯಾರು ಪ್ರಾರ್ಥನೆಗಳನ್ನು ಮಿಸ್ ಮಾಡೋದಿಲ್ಲ? ಕಾಗೆ ಮರಿ ಪ್ರಾರ್ಥನೆಗಳನ್ನು ಮಿಸ್ ಮಾಡೋದಿಲ್ಲ, ಸಿಂಹ ಪ್ರಾರ್ಥನೆಯನ್ನು ಮಿಸ್ ಮಾಡೋದಿಲ್ಲ. ತನ್ನ ಆಹಾರಕ್ಕೋಸ್ಕರ ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳುತ್ತಂತೆ. ನಂಬಿಕೆ ಇಲ್ಲದೆ ಕೇಳ್ಕೊಳ್ಳುತ್ತಾ? ನಂಬಿದೆ. ನನಗೆ ಆಹಾರ ಕೊಡ್ತಿರುವಂತಹದ್ದು ಪ್ರತಿನಿತ್ಯ. ನನಗೆ ಅದಕ್ಕೆ ನಾನ್ ವೆಜ್ಜೇ ಕೊಟ್ಟು ಏನಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಿ ಪೋಷಿಸ್ತಾರೆ ಗೊತ್ತಾ ದೇವರು? ವೆಜ್ ತಿನ್ನತ್ತಾ? ನಾನ್ ವೆಜ್ಜೇ. ಕಾಡಿನ ರಾಜನ ಥರನೇ ಜೀವನ ಮಾಡ್ತಿದೆ. ಕಾರಣ ಏನು? ದೇವರನ್ನ ನಂಬ್ಕೊಂಡಿದೆ. ಪಕ್ಕದಲ್ಲಿರುವಂಥ ಸಿಂಹವನ್ನು ನಂಬ್ಕೊಂಡಿಲ್ಲ, ಪಕ್ಕದಲ್ಲಿ ತನ್ನ ರಿಲೇಷನ್ ಸಿಂಹಗಳನ್ನೆಲ್ಲ ನಂಬ್ಕೊಂಡಿಲ್ಲ. ಅದಕ್ಕೂ ಇರ್ತಾರೆ ಅಕ್ಕ ತಂಗಿ, ಅಣ್ಣ ತಮ್ಮ, ಹೆಂಡತಿ ಗಂಡ ಎಲ್ಲ ಇರ್ತಾರೆ. ಯಾರ ಮೇಲೂ ನಂಬ್ಕೊಂಡಿಲ್ಲ, ಯಾರ ಮೇಲೂ ನಂಬಿಕೆ ಇಟ್ಟಿಲ್ಲ, ಯಾರೂ ಸಹ ತನ್ನನ್ನು ಪೋಷಿಸ್ತಾರೆ ಅಂತ ಅಂದ್ಕೊಂಡಿಲ್ಲ. ದೇವರ ಹತ್ರ ಬರುತ್ತೆ. ಇರ್ತೀವ ನಾವು ಹೀಗೆ? ಡಾಕ್ಟ್ರನ್ನ ನಂಬಿದ್ವಿ, ತಾಯಿಯನ್ನು ನಂಬಿದ್ವಿ, ತಂದೆಯನ್ನು ನಂಬಿದ್ವಿ, ಲೋಕದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನಂಬ್ತಿದ್ದೀವಿ. ದೇವರನ್ನು ಒಬ್ಬರನ್ನು ಬಿಟ್ಟರೆ, ದೇವರ ಮಾತುಗಳನ್ನು ಬಿಟ್ಟರೆ ನಂಬ್ತೀವ ಇನ್ನು ಮುಂದೆ ದೇವರನ್ನು? ಹಿಂದೆ ಮುಂದೆ ನೋಡದೆ ಯಾರ ಮಾತನ್ನಾದರೂ ಸ್ಟ್ರೈಟಾಗಿ ತೊಗೊಳ್ಲಿಕ್ಕಾಗತ್ತೆ ಅಂದರೆ ಅದು ದೇವರ ಮಾತುಗಳನ್ನು ಮಾತ್ರ. ದೇವರ ಮೇಲೆ ಮಾತ್ರ ಆ ಬ್ಲೈಂಡ್ ಫೇತ್ ಇರಬೇಕು ನಮ್ಮ ಜೀವನದಲ್ಲಿ. ಅದೇನೋ ಗೊತ್ತಿಲ್ಲ, ವಿಚಿತ್ರ. ಉಳಿದಂಥವ್ರ ಮೇಲೆಲ್ಲ ಇದೆ, ದೇವರ ಮೇಲೆ ನಂಬಿಕೆ ಇಲ್ಲ. ಇಟ್ಕೊಳ್ಳೋಣ ನಂಬಿಕೆಯನ್ನು. ನಂಬಿಕೆ ಇಟ್ಕೊಂಡಿರುವಂಥವ್ರು ಮಾತ್ರ ನೀತಿವಂತರು, ಕ್ರೈಸ್ತರು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನೀವು ಎಷ್ಟು ಬಾಧೆಪಟ್ಟು ಸತ್ಯವೇದದಲ್ಲಿ ಸಾಕಷ್ಟು ಸರಿ ಮಾತಾಡಿದ್ದೀರ. ನನ್ನ ಮಕ್ಕಳು ನನ್ನನ್ನು ನಂಬ್ತಿಲ್ಲ, ನನ್ನ ಮಕ್ಕಳು ನಾನು ಹೇಳ್ತಿರುವಂಥ ವಿಚಾರಗಳಿಗೆಲ್ಲ ನಗುತ್ತಿದ್ದಾರೆ, ಹಾಸ್ಯ ಮಾಡುತ್ತಿದ್ದಾರೆ ನಾನು ಏನಾದರೂ ಹೇಳಿದ್ರೆ ಅಂತ ಹೇಳಿ ನೀವು ಸಾಕಷ್ಟು ಸರಿ ಬಾಧೆಪಟ್ಟಿದ್ದೀರ ತಂದೆ. ಅದಕ್ಕೆ ಕಾರಣಕರ್ತರು ನಾವು. ಮನುಷ್ಯರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ನಾವು ನಿಮ್ಮ ಮೇಲೆ ಯಾವತ್ತೂ ಇಟ್ಟಿಲ್ಲ.
ವೈದ್ಯರ ಮೇಲೆ ನಂಬಿಕೆ ಇಟ್ವಿ, ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಅವ್ರು ಯಾರ ಮೇಲೂ ನಾವು ಸಂದೇಹ ಪಡೋದಿಲ್ಲ. ಆದರೆ ನೀವೊಂದು ಮಾತನ್ನು ಹೇಳಿದ್ರೆ 1000 ಸರಿ ಸಂದೇಹ ಪಡ್ತೇವೆ. ನಮ್ಮನ್ನು ಕ್ಷಮಿಸಿ ತಂದೆ. ಇನ್ನು ಮುಂದೆ ಹೋಗ್ತಾ ನಮ್ಮ ಜೀವನಗಳನ್ನು ಬದಲು ಮಾಡಿಕೊಂಡು ದೃಢವಾಗಿ, ಗಾಢವಾಗಿ, ಆಳವಾದಂತಹ ನಂಬಿಕೆಯನ್ನು ನಿಮ್ಮೊಬ್ಬರ ಮೇಲೆ ಮಾತ್ರ ಇಡ್ತಾ ನಂಬಿಕೆಯ ಮೂಲಕ ನಡ್ಕೊಂಡು ಮುಂದೆ ಹೋಗುವಂತಹ ಕ್ರೈಸ್ತರನ್ನಾಗಿ ನಮ್ಮನ್ನು ಮಾರ್ಪಡಿಸಿ. 2ನೇ ಸಂದೇಶಕ್ಕೆ ಸಿದ್ಧನಾಗಿರುವಂತಹ ನಿಮ್ಮ ಮಗನ ಜೊತೆ ನೀವಿದ್ದು ಅದನ್ನು ಕೇಳಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು, ಜ್ಞಾನವನ್ನು ನಮಗೆ ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.